ಪಹಲ್ಗಾಮ ದಾಳಿಯ ನಂತರ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಪಾಕಿಸ್ತಾನವನ್ನ ಪತನಗುಟ್ಟಿಸುವಂತಹ ಕೆಲಸವನ್ನ ಭಾರತೀಯ ಸೇನೆ ಮಾಡಿತ್ತು. ಹೀಗಾಗಿ ಪಾಕಿಸ್ತಾನ ಕೂಡ ಪ್ರತಿದಾಳಿಯನ್ನ ನಡೆಸಿತು. ಈ ಹಿನ್ನೆಲೆಯಲ್ಲಿ ಯುದ್ಧ ಏನು ನಡೀತಾ ಇತ್ತು, ಆ ಒಂದು ಯುದ್ಧಕ್ಕೆ ಒಂದು ಮುಕ್ತಾಯ ಹಾಡುವಂತಹ ಮತ್ತು ಕದನ ವಿರಾಮದ ಒಂದು ಏನು ಮೀಟಿಂಗ್ ಏರಿತ್ತು, ಆ ಒಂದು ಸಂಧಾನವನ್ನ ನಿನ್ನೆ ಡೊನಾಲ್ಡ್ ಟ್ರಂಪ್ ಅವರು ಕೂಡ ನಡೆಸಿರ್ತಾರೆ. ಅದಾದ ಮೇಲೆ ಸಂಜೆ 5 ಗಂಟೆಯ ನಂತರ ಯಾವುದೇ ರೀತಿಯಲ್ಲೂ ಕೂಡ ದಾಳಿ ಮಾಡಬಾರದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಪಾಕಿಸ್ತಾನ ಮತ್ತು ಭಾರತ ಎರಡು ಸೇನೆಗಳು ಕೂಡ ತಣ್ಣಗಾಗಿರುತ್ತೆ. ಆದ್ರೆ ರಾತ್ರಿ 9:30 ನಂತರ ಪಾಕಿಸ್ತಾನ ತನ್ನ ನರಿಬುದ್ಧಿಯನ್ನ ತೋರಿಸಿ ಮತ್ತೆ ಶ್ರೀನಗರದಲ್ಲಿ ಡ್ರೋನ್ಗಳ ಹಾರಾಟ ಮಾಡಿಸುತ್ತೆ. ಹೀಗಾಗಿ ರಾತ್ರಿ 2 ಗಂಟೆ ಕದನ ವಿರಾಮ ಉಲ್ಲಂಘನೆ ಆಗುತ್ತೆ. ರಾತ್ರಿ 2 ಗಂಟೆಯ ವೇಳೆಗೆ ಮತ್ತೆ ಅದು ಸ್ಟಾಪ್ ಆಗಿರುವಂತದ್ದು. ಹೀಗಾಗಿ ಭಾರತ ಏನ್ ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ಬೇಕು, ಪದೇ ಪದೇ ಕಾಲ್ ಕೆರೆದು ಭಾರತೀಯರನ್ನ ಗುರಿಯಾಗಿರಿಸಿಕೊಂಡು ದಾಳಿಯನ್ನ ಮಾಡುವಂಥದ್ದು, ಪಾಕ್ ಮತ್ತೆ ತನ್ನ ನರಿಬುದ್ಧಿಯನ್ನ ತೋರಿಸುವಂಥದ್ದು, ಮತ್ತೆ ತಾನು ಎಷ್ಟು ಕೆಟ್ಟ ಹುಳ ಅನ್ನೋದನ್ನ ಪದೇ ಪದೇ ಬಿಂಬಿಸುವಂತಹ ಕೆಲಸವನ್ನ ಪಾಕಿಸ್ತಾನ ಮಾಡ್ತಾ ಇದೆ. ಹೀಗಾಗಿ ಪಾಕಿಸ್ತಾನದ ವಿರುದ್ಧವಾಗಿ ಏನೆಲ್ಲ ಕ್ರಮ ಆಗಬೇಕು ಮತ್ತು ಯುದ್ಧವನ್ನ ಇಲ್ಲಿಗೆ ನಿಲ್ಲಿಸಬೇಕಾ ಅಥವಾ ಮುಂದುವರಿಸಬೇಕಾ, ಹೀಗಾಗಿ ಜನರ ಅಭಿಪ್ರಾಯವನ್ನು ಕೂಡ ತಿಳ್ಕೊಳ್ಳೋದು ನಾವು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ಒಂದು ಯುದ್ಧ ಆದಂತಹ ಸಂದರ್ಭದಲ್ಲಿ ಸಾಕಷ್ಟು ದೇಶಗಳಿಗಾಗಿರಬಹುದು ಮತ್ತು ಆರ್ಥಿಕತೆಗೂ ಕೂಡ ದೊಡ್ಡ ಮಟ್ಟದ ಹೊಡೆತ ಕೂಡ ಬೀಳುತ್ತೆ. ಈ ಹಿನ್ನೆಲೆಯಲ್ಲಿ ಜನರ ಅಭಿಪ್ರಾಯ ಏನು, ಜನರ ಮನಸ್ಸಿನಲ್ಲಿ ಏನಿದೆ, ಪಾಕಿಸ್ತಾನವನ್ನ ಕಂಪ್ಲೀಟ್ ಆಗಿ ನಿರ್ನಾಮ ಮಾಡಬೇಕಾ ಅಥವಾ ಕದನ ವಿರಾಮ ಏನಿದೆ ಅದನ್ನ ಮುಂದುವರಿಸಬೇಕಾ ಅನ್ನೋ ಒಂದು ಆಂಗಲ್ ನಲ್ಲಿ ನಾನು ಸಾರ್ವಜನಿಕರಲ್ಲಿ ಪ್ರಶ್ನೆ ಮಾಡ್ತಾ ಹೋಗ್ತೀನಿ. ನಾನೀಗ ಸಾರ್ವಜನಿಕರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಬನ್ನಿ ಅವರ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳೋಣ. ಪಾಕಿಸ್ತಾನ ಇವತ್ತು ಕುಲ್ಗಾಮ್ನಲ್ಲಿ ದಾಳಿ ಮಾಡಿ ನಮ್ಮ ದೇಶದ ನಾಗರಿಕರನ್ನ ಸೆನೆ ಹೊಡಿತು. ಹಾಗಾಗಿ ಇವತ್ತು ನಮ್ಮ ದೇಶ ರೊಚ್ಚಿಗೆದ್ದು ನಮ್ಮ ದೇಶದ ಸೈನಿಕರು ಪಾಕಿಸ್ತಾನದ ಮೇಲೆ ಸೈನ್ಯವನ್ನು ಯುದ್ಧವನ್ನು ಸಾರಿದ್ದಾರೆ. ಯಾಕಂತಂದರೆ ಅದು ಅವಾಗವಾಗ ತನ್ನ ನರಿ ಬುದ್ಧಿಯನ್ನು ನಮ್ಮ ದೇಶದ ಮೇಲೆ ತೋರಿಸ್ತಾ ಇರ್ತದೆ. ಅದಕ್ಕಾಗಿ ಇವತ್ತು ನಮ್ಮ ಭಾರತದ ಸೈನ್ಯ ಗಟ್ಟಿಯಾಗಿದೆ. ಭೂಸೇನೆ, ವಾಯುಸೇನೆ, ಜಲಸೇನೆ ಎಲ್ಲ ಎಂಗಲ್ನಲ್ಲಿ ದಾಳಿಯನ್ನು ಮಾಡ್ತಾ ಇದೆ. ಹೀಗಾಗಿ ಪಾಕಿಸ್ತಾನ ತನ್ನ ಸೋಲವನ್ನು ಒಪ್ಪಿಕೊಂಡು ವಿಶ್ವಸಂಸ್ಥೆಯ ಮೊರೆ ಹೋಗಿದೆ. ನಮ್ಮ ಭಾರತ ದೇಶ ಸಂಸ್ಕೃತ ದೇಶ. ನಮ್ಮ ದೇಶದಲ್ಲಿ ನಮ್ಮ ದೇಶದ ನೆಲ ಜಲ ಮಣ್ಣಿಗಾಗಿ ದುಡಿಯುವಂಥ ಸೈನಿಕರು ನಮ್ಮ ದೇಶಕ್ಕಾಗಿ ಹೋರಾಡ್ತಾ ಇರ್ತಾರೆ. ಅಂಥದಕ್ಕಾಗಿ ಇವತ್ತು ದೇಶ ಭಾಳ ಗಟ್ಟಿಯಾಗಿದೆ, ದೇಶ ಭಾಳ ಸದೃಢವಾಗಿದೆ. ಹಾಗಾಗಿ ಅದು ಅವಾಗವಾಗ ತನ್ನ ಬುದ್ಧಿಯನ್ನು ತೋರಿಸ್ತಾ ಹೋದರೆ ಅದು ನಮ್ಮ ವಿಶ್ವಸಂಸ್ಥೆಯ ಇವತ್ತು ಸಂಧಾನ ಮಾಡಲಿಕ್ಕೆ ಹೊರಡ್ತಾ ಇದೆ. ವಿಶ್ವಸಂಸ್ಥೆಯ ಸಂಧಾನಕ್ಕೆ ನಾವು ಇವತ್ತು ನಮ್ಮದ ಶಾಂತಿಯ ತೋಟ, ಶಾಂತಿಯ ದೇಶ, ನಾವು ಸಾರ್ವಭೌಮತೆಯನ್ನು ಎತ್ತಿ ಹಿಡಿಯುವಂಥ ಜನರು, ಭಾರತದ ಸುಸಂಸ್ಕೃತ ದೇಶವಾಗಿರೋದ್ರಿಂದ ಆ ಸಂಧಾನಕ್ಕೆ ಇವತ್ತು ಒಪ್ಪಿದ್ದಾರೆ. ಇವತ್ತು ಏನಾಗಿದೆ ಅಂತಂದರೆ ಅದು ಏನಾದರೂ ಮತ್ತೆ ತನ್ನ ಬಾಲವನ್ನು ಬಿಚ್ಚಿದರೆ ಪಾಕಿಸ್ತಾನ ಅವರಿಗೆ ತಕ್ಕ ಉತ್ತರವನ್ನು ನಮ್ಮ ಸೈನ್ಯ ಕೊಡ್ತಾ ಇದೆ. ನಮ್ಮ ದೇಶದ ಸೈನಿಕರು ಎಲ್ಲ ಇದರಲ್ಲಿ ಗಟ್ಟಿಯಾಗಿದ್ದಾರೆ. ಯಾಕಂತಂದರೆ ಅವರು ಏನಾದರೂ ಮತ್ತೆ ಪದೇ ಪದೇ ನಮ್ಮನ್ನು ಕೆಣಕೋಕ್ಕೆ ಬಂದರೆ ನಮ್ಮ ದೇಶ ಅವರಿಗೆ ತಕ್ಕ ಉತ್ತರವನ್ನು ಕೊಡ್ತದೆ, ಮತ್ತೆ ದಾಳಿಯನ್ನು ಪ್ರಾರಂಭಿಸ್ತದೆ. ಏನಾದರೂ ಹೆಚ್ಚು ಕಡಿಮೆ ಮಾಡಿದರೆ ನಿಮ್ಮ ದೇಶ ಇಲ್ಲಾರ್ದಾಗೆ ನಮ್ಮ ಸೈನ್ಯ ತನ್ನ ತಾಕತ್ತನ್ನು ತೋರಿಸ್ತಾ ಇದೆ. ಹಾಗಾಗಿ ತಾವು ಸೋಲವನ್ನು ಒಪ್ಪಿಕೊಂಡು ವಿಶ್ವಸಂಸ್ಥೆಯ ಮೊರೆ ಹೋಗಿದ್ದೀರಿ. ಆ ವಿಶ್ವಸಂಸ್ಥೆ ಇವತ್ತು ಸಂಧಾನ ಮಾಡಲಿಕ್ಕೆ ಹೋಗಿದೆ. ಆ ಸಂಧಾನಕ್ಕೆ ಒಪ್ಪಿಕೊಂಡು ಇವತ್ತು ನಮ್ಮ ದೇಶ ನಿಮ್ಮನೆ ಮತ್ತೆ ಏನಾದರೂ ಮಾಡಿದರೆ ಬಿಡಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಒಂದು ಯುದ್ಧದಲ್ಲಿ ಆಗಿರ್ಬೋದು, ಆ ಒಂದು ಕುಲ್ಗಾಮ್ ದಾಳಿಯಲ್ಲಿ ಆಗಿರ್ಬೋದು, ಸಾವನ್ನು ಒಪ್ಪಿರ್ತಕ್ಕಂಥ ನಾಗರಿಕರಿಗೆ, ಈ ದೇಶದ ಯೋಧರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದೇವೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಏನಾದರೂ ಮುಂದೆ ನೀವು ಬಾಲ ಬಿಚ್ಚಿದರೆ ನಿಮ್ಮ ದೇಶ ಇಲ್ಲದ ಹಾಗೆ ನಮ್ಮ ಸೈನ್ಯ ನಿಮ್ಮನ್ನು ಅಟ್ಟಾಡಿಸಿ ಹೊಡಿತದೆ. ಮತ್ತಂಥ ಪ್ರಸಂಗ ಏನಾದರೂ ಬಂದರೆ ನಾವೆಲ್ಲರೂ ಯುದ್ಧಕ್ಕೆ ಸಿದ್ಧರಾಗಿದ್ದೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದು ಕೇಸ್ ಫೈರ್ ಆಗಿದೆ ಇವಾಗ. ಸೊ ಅದು ನಮ್ಮ ಗೌರ್ಮೆಂಟ್ ಅವರು ತೊಗೊಂಡಿರೋದು ಸ್ಟೆಪ್ಪು. ಸೊ ಅದ್ರ ಬಗ್ಗೆ ನಾವು ಹೇಳಬೇಕಂದ್ರೆ ಅದು ಒಂದು ಕಡೆಯಿಂದ ಸರಿಯಾಗಿಲ್ಲ. ಅವ್ರಿಗೇನಿದೆ ಅದು ಕಠಿಣವಾಗಿ ಶಿಕ್ಷೆ ಕೊಡಬೇಕಿತ್ತು ಅದು ರಿಲೇಟೆಡು. ಯಾಕಂದರೆ ಅಲ್ಲಿ ಸತ್ತೋಗಿರೋದೆಲ್ಲ ನಮ್ಮ ಬ್ರದರ್ಸು ಮತ್ತು ನಮ್ಮ ಸಿಸ್ಟರ್ಸು. ಅದೊಂದು ನಮಗೊಂದು ಇಂಡಿಯಾದಲ್ಲಿ ಒಂದು ಕೆಟ್ಟ ಅಭಿಪ್ರಾಯ ಆಗಿಬಿಟ್ಟಿದೆ. ಸೊ ಯಾಕಂದರೆ ಎಷ್ಟೊಂದು ಟೂರಿಸ್ಟ್ ಹೋಗ್ತಾಯಿದ್ರು ಅಲ್ಲಿ ನೋಡೋದಕ್ಕೆ. ಸೊ ಅದೊಂದು ದುಃಖವಾದ ಏನಂತಾರೆ ಸ್ಟೇಟ್ಮೆಂಟ್ ನಮಗೆಲ್ಲ ಅದು. ಸೊ ಹಿಂಗಿದ್ರು ನಮ್ಮ ಮೋದಿ ಗೌರ್ಮೆಂಟ್ ಅವರು ಚೆನ್ನಾಗಿ ಸ್ಟೆಪ್ ತೊಗೊಂಡಿದ್ದಾರೆ. ಅದ್ರ ಬಗ್ಗೆ ಇನ್ನೂ ಏನು ಮಾಡ್ತಾರೆ ಅವ್ರಿಗೆ ಇನ್ನೂ ಫರ್ದರ್ ಚೆನ್ನಾಗಿ ಗೊತ್ತಿರುತ್ತೆ ಅದರ ರಿಲೇಟೆಡು.
ಸೊ ಅದೆಲ್ಲ ಅವರೇ ನೋಡಬೇಕು. ಫಸ್ಟ್ ಸಲ್ಯೂಟ್ ಹೊಡಿಬೇಕಂದ್ರೆ ನಮ್ಮ ಇಂಡಿಯನ್ ಆರ್ಮಿ ಅವ್ರಿಗೆ. ಇದು ಪುಲ್ವಾಮಾ ಅಟ್ಯಾಕ್ ನಮ್ಮ ಮಹಿಳೆಯರ ಸಿಂಧೂರನ್ನು ತೆಗೆದ್ರಲ್ಲ, ಧರ್ಮವನ್ನು ಕೇಳಿ ತೆಗೆದ್ರು. ಇಲ್ಲಿ ಹಿಂದೂಸ್ತಾನದಲ್ಲಿ ಧರ್ಮ ಬರೋದಿಲ್ಲ, ಇದು ನಮ್ದು ಹಿಂದೂಸ್ತಾನದಲ್ಲಿ ಎಲ್ಲರೂ ಒಗ್ಗಟ್ಟಾಗಿರ್ಬೇಕು. ಇವರು ಧರ್ಮವನ್ನು ಕೇಳಿ ಹೊಡೆಯುತ್ತಾರಂದಮೇಲೆ ನಾವು ಹೆಂಗೆ ಮಾಡಬೇಕು? ನಮ್ದು ಒಂದು ಕ್ವಶನ್ ಫಸ್ಟು. ಇವರು ಧರ್ಮ ಯಾವುದು ಅಂತ ಕೇಳಿ ಹೊಡಿತಾರೆ. ಇಲ್ಲಿ ನಾವು ಇಂಡಿಯನ್ಸ್ ಹೆಂಗಿರ್ತೀವಿ, ಎಲ್ಲ ಧರ್ಮದವರು ಒಂದೇ. ಆ ಪರಿಜ್ಞಾನ ಅವ್ರ ಕಡೆ ಇಲ್ಲ ಅಂದಮೇಲೆ ನಮ್ಮ ಆರ್ಥಿಕ ಸಹಾಯ ಆಗಲಿ, ಇದೊಂದು ನೀರಾವರಿದಲ್ಲಿ ಯಾವುದೇ ಸಮಸ್ಯೆ ಎಲ್ಲ ಅವ್ರಿಗೆ ಯಾವುದೇ ಥರದ ಅನುಕೂಲನೂ ನಾವು ಮಾಡಬಾರ್ದು. ಈ ಯುದ್ಧ ಇತ್ತಿಲ್ಲ, ಕಂಟಿನ್ಯೂ ಆಗಬೇಕಿತ್ತು, ಅವ್ರಿಗೆ ತಕ್ಕ ಶಾಸ್ತ್ರಿ ಆಗಬೇಕಿತ್ತು. ಸರಿ, ಇದ್ರ ಬಗ್ಗೆ ತಾವೇನಂತೀರಿ? ಕಥೆ ಮಾಡಬೇಕು ಸರ್, ನಾವು ಈ ದೇಶದಲ್ಲಿ ವಾಸವಾಗಿರುವಂಥ ಒಬ್ಬ ಸಾಮಾನ್ಯ ಸಿಟಿಸನ್ ಆಗಿರಬಹುದು. ಆದರೆ ನಾಳೆ ನಮ್ಮ ದೇಶ ನಮಗಿದೆ, ನಾವು ದೇಶಕ್ಕಾಗಿದ್ದೀವಿ, ನಮ್ಮ ಜೀವ ದೇಶಕ್ಕಾಗಿದ್ದೀವಿ. ನಾವು ನಮ್ಮ ದೇಶಕ್ಕಾಗಿ ಎಂಥ ಒಂದು ಚಿಕ್ಕ ಸ್ಟೆಪ್ ಆಗಲಿ, ನಾವು ನಮ್ಮ ಅಷ್ಟು ಸ್ಕಿಲ್ ಇಲ್ಲ ನಮಗೆ ಯಾರಾದರೂ ಹೋಗಿ ಹೊಡೆಯೋಕ್ಕೆ. ಆದರೆ ನಮ್ಮ ಬಾಡಿಯನ್ನು ಇಟ್ಟುಕೊಂಡು ನಮ್ಮ ದೇಶದ ಒಂದು ಸೈನಿಕನ ನಾವು ಕಾಪಾಡೋದಷ್ಟು ನಮಗೆ ತಾಕತ್ತಿದೆ, ನಮಗೆ ಆ ಧೈರ್ಯ ಇದೆ. ಅದೇ ರೀತಿ ನಾವು ಇವತ್ತಿರೋ ಆ ಯುವಕ ಸಮಾಜ ನಾಳೆ ಬರುವ ಚಿಕ್ಕ ಮಕ್ಕಳು ಅವರು ಬಂದಾಗ ನಮಗೆ ಬ್ಲೇಮ್ ಮಾಡಬಾರ್ದು. ಏನು ನಮ್ಮ ಮುನ್ನವರು ನಮಗೆ ಏನು ಈ ಥರ ಸೇಫ್ ಎನ್ವಿರಾನ್ಮೆಂಟ್ ಕೊಟ್ಟಿಲ್ಲ, ಇವಾಗಲೇ ನಾವು ಏನಾಗಿ ಆ ಪ್ರಾಬ್ಲಮ್ ಎಲ್ಲ ಇವಾಗಲೇ ಸಾಲ್ವ್ ಮಾಡಬೇಕು. ಇವತ್ತು ವಾರ್ ಆಗದೇ ಇರಲಿ, ಆದರೆ ನಾವು ಒಂದು ದೊಡ್ಡ ಲೆವೆಲಲ್ಲಿ ಪಾಕಿಸ್ತಾನಕ್ಕೆ ಒಂದು ಮೂತೋಡ್ ಜವಾಬ್ ಅಂತ ಹೇಳ್ತಾರೆ ಗೊತ್ತಾ, ಆ ಥರ ಒಂದು ಜವಾಬ್ ಕೊಡಬೇಕು. ನಾಳೆ ಅವ್ರು ಇಂಡಿಯಾ ಅಂದರೆ ನಮ್ಮ ಮಾತಿಗೆ ಬರಬಾರದು. ಅವರಾಗಲಿ, ಅವರ ಟೆರರಿಸ್ಟ್ ಆಗಲಿ, ನಮಗೆ ಆ ಲೇಬಲ್ ಮಾಡೋಕ್ಕೆ ನಮಗೆ ಬಿಡಬಾರದು. ನಾವು ಸರ್, ಒಂದು ಸಹಜವಾಗಿ ಮುಸ್ಲಿಮರು ಅಂದ ತಕ್ಷಣ ಎಲ್ಲ ಒಂದು ಕಡೆ ಕರ್ನಾಟಕದಲ್ಲಿ ಹೆಂಗಿತ್ತು ಅಂತಂದರೆ ಪಾಕಿಸ್ತಾನದ ಬಾವುಟವನ್ನು ಹಚ್ಚಿದ್ರು ನೆಲಕ್ಕೆ, ಅದನ್ನು ಕಿತ್ತಾಕುವಂಥ ಕೆಲಸನೂ ಕೂಡ ಅಂದರೆ ಮುಸ್ಲಿಮರಲ್ಲೂ ಕೂಡ ಪಾಕಿಸ್ತಾನದ ಗುಣ ಐತೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದರು. ಅದು ತುಂಬ ಜನ ನಿಮ್ಮಂಥ ಮುಸ್ಲಿಂ ಸಮುದಾಯ ಅಂತಾರೆ ಪಾಕಿಸ್ತಾನ ತಕ್ಕ ಪಾಠ ಕೊಡಬೇಕು ಅಂತ ಹೇಳ್ತಾರೆ. ಈ ಪಾಕಿಸ್ತಾನದ ಈ ಧ್ವಜವನ್ನು ಯಾಕೆ ಕೀಳುವಂಥ ಪ್ರೀತಿ ಬರುತ್ತೆ ಅವರಿಗೆ ಅಂತ? ಸರ್, ಅದು ನೀವು ಹಂಗೆ ನೋಡಬಾರದು. ಪಾಕಿಸ್ತಾನದ ಧ್ವಜದಲ್ಲಿ ಆ ಕ್ರಿಸೆಂಟ್ ಇದೆಯಲ್ಲ, ಆ ಮೂನು, ಅದು ನಮಗೆ ಸೇಕ್ರೆಡ್ ಆಗಿದ್ದು ಅಷ್ಟೇ. ಆ ಕಾರಣಕ್ಕೋಸ್ಕರ ಮಾತ್ರ ಯಾರು ಕೀಳಿದ್ದಾರೆ ಅಷ್ಟೇ. ಅದು ಬಿಟ್ಟು ನೀವು ಪಾಕಿಸ್ತಾನದ ಕೆಳಗಡೆ ಬರೆದು ಬಿಡಿ, ಅದ್ರ ಮೇಲೆ ನಾವು ಕುಣಿದಾಡ್ತೀವಿ, ಅದ್ರ ಮೇಲೆ ಏನೇನೋ ಮಾಡಿಬಿಡ್ತೀವಿ ಅಷ್ಟೇ. ನಾವು ಅದು ಬಿಟ್ಟು ಆ ಪಾಕಿಸ್ತಾನಕ್ಕೋಸ್ಕರ ನಮ್ಮ ಮನಸ್ಸಲ್ಲಿ ಯಾವ ಪ್ರೀತಿನೂ ಇಲ್ಲ. ಆ ಥರ ನಮ್ಮ ಮುನ್ನವರು ಏನಾದರೂ ಮಾಡಿದರೆ, ನಮ್ಮ ತಾತ ಅವರು ಆ ಟೈಮಲ್ಲಿ 1947 ಅದೇ ಟೈಮ್ ನಾವು ಬಿಟ್ಟು ಹೋಗ್ತಾ ಇದ್ವಿ. ಆದರೆ ನಾವು ಈ ನೆಲ ನಮ್ಮದು, ನಾವು ಡೈಲಿ 5 ಟೈಮ್ಸ್ ಇಲ್ಲೇ ಪ್ರೇ ಮಾಡ್ತೀವಿ, ಡೈಲಿ 5 ಟೈಮ್ಸ್ ಆ ಗ್ರೌಂಡ್ನ ನಮ್ಮ ಹಣೆಗೆ ಇಡ್ತೀವಿ, ಕಿಸ್ ಮಾಡ್ತೀವಿ. ಅದ್ರ ಬಗ್ಗೆನೇ ನಾವು ಯೋಚನೆ ಮಾಡೋದು. ನಾಳೆ ಈ ಗ್ರೌಂಡಿಗೆ, ಈ ನೆಲಕ್ಕೆ, ನಮ್ಮ ಭಾರತ ದೇಶಕ್ಕೆ ಯಾವುದೇ ಒಂದು ಚಿಕ್ಕ ತೊಂದರೆನೂ ನಾವು ಕೊಡಬಾರದು. ಅದೇ ರೀತಿ ಯಾರು ದೇಶವನ್ನು ಕಾಪಾಡಬೇಕು, ಬೇರೆಯವರು ಬೇರೆ ಒಪಿನಿಯನ್ ಇರೋವರು ದೇಶದಲ್ಲಿ ಅವರು ಆ ಒಪಿನಿಯನ್ನ ಚೇಂಜ್ ಮಾಡ್ಕೋಬೇಕು. ಸರ್, ಆದ್ರೆ ಯಾಕೆ ಈ ಥರದ್ದೊಂದು ಉಗ್ರಗಾಮಿ ಗುಣ ಬಂದಿದೆ ಅಂತ ಪಾಕಿಸ್ತಾನ ಮುಸ್ಲಿಮ್ರಿಗೆ? ಬೇರೆಗಿಲ್ಲ, ಅದು ಇರಾಕು, ಇರಾನ್, ದುಬೈಲಿರೋದ್ರ ಯಾಕೆ ಹಂಗೆ ಬರುತ್ತೆ ಅಂತ? ನಾವು ನನ್ನ ಇಡೀ ವಯಸ್ಸಿನಲ್ಲಿ ನನಗೆ 30 ವಯಸ್ಸಾಗಿದೆ. ಇವತ್ತುವರೆಗೂ ನಾನು ಒಂದು ದಿವಸ ಪಾಕಿಸ್ತಾನ ಎಲ್ಲಿದೆ ಅಂತ ನೋಡಿಲ್ಲ, ನಾವು ಹೋಗಿಲ್ಲ. ನಾವು ನೋಡಿದ್ದು ಇಂಡಿಯಾ ನೋಡಿದ್ದೀವಿ, ಇಂಡಿಯಾದಲ್ಲಿ ದೆಹಲಿ ನೋಡಿದ್ದೀವಿ, ಇಂಡಿಯಾದ ಜನತೆಗಳನ್ನು ಮಾತನ್ನು ನೋಡಿದ್ದೀವಿ. ನಾವು ಓದಿದ್ದು ಎಲ್ಲ ಕನ್ನಡ ಭಾಷೆ, ಕನ್ನಡ ಎಲ್ಲ ಕಲ್ತಿದ್ದೆಲ್ಲ ಕನ್ನಡ. ನೀವು, ನನ್ನ ಹೆಸರು ಮೊಹಮ್ಮದ್ ಹಾಶಿಮ್ ಅಂತ. ಒಂದು ದಿವಸ ನೀವು ಬಂದುಬಿಟ್ಟು ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ ಅಂತ ನನಗೆ ಕೇಳಿದರೆ ನನಗೆ ಏನು ಅರಿವಿರೋದಿಲ್ಲ. ನಾವು ಒಂದು ಸಾಮಾನ್ಯ ವ್ಯಕ್ತಿ ಆದರೂ ಇಂಡಿಯಾ ಸಿಟಿಸನ್. ಭಾರತ ಅಂದ ತಕ್ಷಣ ಕ್ರಿಕೆಟ್ ಮ್ಯಾಚ್ ಅಂದ ತಕ್ಷಣ ಭಾಳ ಖುಷಿಯಾಗುತ್ತೆ ಜನಗಳಿಗೆ. ಅಂದರೆ ಯುದ್ಧ ಅಂದ ತಕ್ಷಣ ತಮ್ಗೆ ಯಾವ ರೀತಿ ಇರುತ್ತೆ? ಕದನ ವಿರಾಮ ಘೋಷಣೆ, ಇದ್ರ ಬಗ್ಗೆ ತಾವೇನಂತೀರಿ? ನಾವೆಲ್ಲರೂ ಕ್ರಿಕೆಟ್ ಅಂದಮೇಲೆ ಎಷ್ಟು ಖುಷಿ ಪಡ್ತೇವೋ, ಅದೇ ರೀತಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಅಂತ ಬಂದಾಗ ನಾವು ಭಾರತದ ಆರ್ಮಿಗೆ, ಅದೇ ರೀತಿ ಶ್ರೀ ನರೇಂದ್ರ ಮೋದಿ ಅವರಿಗೂ ಸಹ ಸಾಕಷ್ಟು ಸಪೋರ್ಟ್ ಮಾಡ್ತೇವೆ. ಯಾಕಂತಂದರೆ ಇದು ಖಾಲಿ ಒಂದು ಭಾರತ ಅಂತಂದರೆ ಎಲ್ಲ ನಮ್ಮ ನಾಗರಿಕರಿಗೆ ಸಂಬಂಧಪಟ್ಟಂಥದ್ದು. ಇದು ಖಾಲಿ ಯಾವುದೋ ದೇಶಕ್ಕೆ ಸಂಬಂಧಪಟ್ಟಿರುವಂಥದ್ದು ಆ ಥರದ್ದು ಏನೂ ಇಲ್ಲ. ಇದು ನಾವು ಭಾರತದ ಪ್ರಜೆಯಾಗಿ ಇದಕ್ಕೆ ಸಪೋರ್ಟ್ ಮಾಡುವಂಥ ಕರ್ತವ್ಯವನ್ನು, ಇದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ. ಅದೇ ರೀತಿಯಲ್ಲಿ ನಾವು ಇದಕ್ಕೆ ಸಾಕಷ್ಟು ಸಪೋರ್ಟ್ ಮಾಡ್ತೇವೆ ಸರ್. ಅದು ಪುಲ್ವಾಮಾದಲ್ಲಿ ಮೊನ್ನೆ ನಡೆದ ಘಟನೆಯಲ್ಲಿ ಇವರು ಇದು ಮಾಡಿದ್ರು, ಏನು ಪಾಕಿಸ್ತಾನ ಇವರೆಲ್ಲ ಬಂದು ಇದು ಮಾಡಿದ್ರು. ಈಗ ನಮ್ಮ ನರೇಂದ್ರ ಮೋದಿಯವರು ಮಾಡಿರೋದು ನಮಗೆ ಭಾಳ ಮೆಚ್ಚುಗೆಯ ವಿಷಯ.
ಏನಂತಂದರೆ ಈಗ ಅದನ್ನ ಕಂಟಿನ್ಯೂ ಮಾಡಬೇಕಾಗಿತ್ತು, ಇದನ್ನ ನಿಲ್ಲಿಸ್ಬಾರ್ದು. ಯಾಕಂದರೆ ನಮ್ಮ ಹಿಂದುತ್ವ ಬೆಳಿಬೇಕು, ನಮ್ಮ ಇಂಡಿಯಾದಲ್ಲಿ ಹಿಂದುತ್ವ ಬೆಳಿಬೇಕು. ಯಾಕಂದರೆ ಹಿಂದುತ್ವ ಬೆಳಿಬೇಕಂತಂದರೆ ಇದನ್ನ ಮುನ್ಸೂಚನೆಯಾಗಿ ಇದನ್ನ ವಿರಾಮನ ಇನ್ನೂ ಸ್ವಲ್ಪ ಮುಂದೂಡಬೇಕಂತೇಳಿ ನಮ್ಮ ವ್ಯಕ್ತಪಡಿಸ್ತೀವಿ ಸರ್. ಈಗ ನಾವು ಎಷ್ಟು ತಾಳ್ಮೆಯಿಂದ ಕೂತ್ಕೊಂಡ್ರು ಅವ್ರು ಅಟ್ಯಾಕ್ ಮಾಡ್ತಾನೆ ಇದ್ದಾರೆ. ಸೊ ಯುದ್ಧ ಈಗ ನಾವು ಕಂಟಿನ್ಯೂ ಸೀಸ್ ಫೈರ್ ಅಂತರೂ ಅವರು ಮತ್ತೆ ಫೈರಿಂಗ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಅವ್ರಿಗೊಂದ್ಸರಿ ಕರೆಕ್ಟಾಗಿ ಇದು ಮಾಡೋದು ಒಳ್ಳೇದು ಅನಿಸುತ್ತೆ, ಅಂದರೆ ಬುದ್ಧಿ ಹೇಳೋದು ಒಳ್ಳೇದು ಅನಿಸುತ್ತೆ ಪಾಕಿಸ್ತಾನಕ್ಕೆ. ಸೊ ನಮ್ಮ ಒಳ್ಳೆತನ ಅವ್ರು ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ ಅಂತ ಅನಿಸುತ್ತೆ. ಬಟ್ ಇನ್ನೊಂದೇನೆಂದರೆ, ಈಗ ಟ್ರಂಪ್ ಅವರು ಅವರಿಗೆ ಲೋನು ಅಪ್ರೂವ್ ಮಾಡಿದ್ದಾರೆ, ವೆಪನ್ಸು ತೊಗೊಳೋಕ್ಕೆ ದುಡ್ಡು ಕೊಟ್ಟಿದ್ದಾರೆ, ಎಲ್ಲ ವೆಪನ್ಸು ಪ್ರೊವೈಡ್ ಮಾಡಿದ್ದಾರೆ. ಬಟ್ ಇಲ್ಲಿ ಸೀಸ್ ಫೈರ್ ಮಾಡೋಕ್ಕೆ ಆರ್ಡ್ರು ಅವ್ರು ಕೊಟ್ಟಿದ್ದಾರೆ. ಸೊ ಇದೇ ಥರ ಏನಂತ ಅದು ಅರ್ಥ ಆಗ್ತಿಲ್ಲ. ಅಮೇರಿಕಾ ಮೋಸ್ಟ್ಲಿ ಡಬಲ್ಗೆ ಮಾಡುತ್ತೆ ಅನ್ಸುತ್ತೆ. ಭಾರತ ಪಾಕಿಸ್ತಾನ ನಡುವೆ ಕದನ ವಿರಾಮ ಆಗೈತೆ. ಏನ್ ಅನ್ಸುತ್ತೆ, ಇದು ಸರಿನಾ ತಪ್ಪು ಅನ್ಸುತ್ತೆ? ಈಗ ನನ್ನ ಪ್ರಕಾರ ಇದು ಕದನ ವಿರಾಮಕ್ಕೆ ಒಪ್ಲೇಬಾರ್ದಾಗಿತ್ತು. ಅಮೆರಿಕದವ್ರು ಹೇಳಿದ್ರು ಅಂತ ಹೇಳಿ ಮಧ್ಯಸ್ಥಿಕೆ ನಾವ್ ಯಾವಾಗ್ಲೂ ಯುದ್ಧ ಮಾಡಕ್ಕೆ ಯುದ್ಧ ಬಯಸ್ತಾ ಇದ್ದೀವಿ, ಬಯಸಲ್ಲ ಭಾರತ. ಆದ್ರೆ ನಮ್ ಕಂಟ್ರಿಗೆ ಬಂದ್ರೆ ಯಾವತ್ತು ಬಿಡಲ್ಲ ಅಂತಾನೆ ನಾವು ಇರೋದು. ಹಂಗಾಗಿ ಈಗ ಅವರು ಕದನ ವಿರಾಮ ಕೊಟ್ಟ ಮೇಲೆ ಅವ್ರು ಮತ್ತೆ ಬಂದು ಡ್ರೋನ್ ಹಾರಿಸಿದ್ದಾರೆ ನಮ್ಮ ಇಂಡಿಯಾ ಮೇಲೆ. 5 ಗಂಟೆಲಿ ಒಪ್ಪಿದ್ದಾರೆ ಕದನ ವಿರಾಮಕ್ಕೆ. ಫಾರಿನ್ ಹೇಳಿದ್ರು ಅಮೆರಿಕದವರು ಅಂತ, ಇವ್ರು ಮತ್ತೆ 8:30 ಬಂದ್ರು ಅಂದ್ರೆ ಎಲ್ಲಿ ಬಂತು ಅವ್ರ ಮಾತು ಬೆಲೆ? ನಾವು ಅವ್ರ ಮಾತುಗೆ ಒಪ್ಪಿ ಇದ್ದಿತ್ತು ಅಲ್ವಾ? ಹಂಗಾಗಿ ಈಗ ಅವ್ರಿಗೆ ತಕ್ಕ ಉತ್ತರ ಕೊಡ್ಲೇಬೇಕು ನಮ್ಮ ಭಾರತದಿಂದ. ಕದನ ವಿರಾಮ ಈಗಲೇ ಸ್ಥಗಿತಗೊಳಿಸಿ ಯುದ್ಧ ಮಾಡ್ಲೇಬೇಕು ಅಂತ ನಮ್ದೊಂದು ಒತ್ತಾಯ. ಯಾಕೆಂದ್ರೆ ಅವರು ನಮ್ ಮೋದಿಗೆ ಹೋಗಿ ಹೇಳು ಅಂತ ನಮ್ ದೇಶದ ಅಂಕಿಸಿರೋದು. ಈಗ ಅವ್ರು ಬರೀ ಸುಮ್ಮನೆ ಏನೋ ಇದ್ ಮಾಡಿಲ್ಲ, ಕಾಲ್ ಕಿರ್ಕೊಂಡೇ ಬಂದಿರೋದು. ಪಾಕಿಸ್ತಾನ ಒಂದ್ ಹೇಳ್ಬೇಕು ಅಂದ್ರೆ ಅವರು ಉಗ್ರಗಾಮಿಗಳನ್ನ ಟೆರರಿಸ್ಟ್ಗಳನ್ನ ತಯಾರು ಮಾಡೋ ಕಾರ್ಖಾನೆ ಇದ್ದಂಗೆ ಇದು ಪಾಕಿಸ್ತಾನದವರು. ಅವ್ರಿಗೆ ತಕ್ಷಣವಾಗಿ ಉತ್ತರ ಕೊಡ್ಬೇಕು. ಇದು ಉತ್ತರ ಕೊಡೋಕೆ ಒಳ್ಳೆ ಟೈಮು. ಇದ್ರ ಜೊತೆನೆ ಎಲ್ಲಿ ಜಮ್ಮು ಕಾಶ್ಮೀರ ಬಾರ್ಡರ್ಗಳಲ್ಲಿ ಎಲ್ಲಿ ನಮ್ಮ ಇಂಡಿಯಾ ಬಾರ್ಡರ್ ಅಲ್ಲಿ ಎಲ್ಲೆಲ್ಲಿ ಇದ್ದಾರೆ ಪಾಕಿಸ್ತಾನ ಟೆರರಿಸ್ಟ್ಗಳು, ಅವ್ರಿಗೆಲ್ಲ ಇದೇ ಮಟ್ಟ ಹಾಕ್ಬೇಕು ಅಂತ ನಂದೊಂದು ಮಾತು. ಕದನ ವಿರಾಮ ಘೋಷಣೆ ಮಾಡಿದೆ, ಹೇಗನ್ಸುತ್ತೆ ನೀವು ಭಾರತೀಯ ಪ್ರಜೆಯಾಗಿ? ಸರ್, ಮೊದಲನೇದಾಗಿ ನಮ್ಮ ಭಾರತದಿಂದ ಒಂದು ಸಿಂಧೂರ ಆಪರೇಷನ್ ಅಂತ ಮಾಡಿದ್ದು ನಾವು ಅದಕ್ಕೆ ಸಂತೋಷ ವ್ಯಕ್ತಪಡಿಸ್ತೀವಿ. ಆದರೆ ಈಗ ಅಮೆರಿಕ ಅಧ್ಯಕ್ಷರು ಮಧ್ಯಕ್ಕೆ ಉಪಯೋಗಿಸಿ ಒಂದು ಕದನ ವಿರಾಮನ ಘೋಷಣೆ ಮಾಡಿರೋದು ತುಂಬ ಖಂಡನೀಯ ಸಂಗತಿ. ಯಾಕಂದರೆ ನಮ್ಮ ದೇಶನೂ ಪ್ರಬಲ ಆಗೋದ್ರಿಂದ ಇವರು ಸಮಾಧಾನ ಮಾಡಬೇಕಾಯಿತು. ಮತ್ತು ಭಯೋತ್ಪಾದಕರಲ್ಲಿ ನಂಬರ್ 1 ಸ್ಥಾನ ಇರೋದು ಪಾಕಿಸ್ತಾನ. ಸಂಪೂರ್ಣವಾಗಿ ನಾಶ ಮಾಡುವಂಥ ಒಂದು ಸಂದರ್ಭ ಸಿಕ್ಕಿತ್ತು. ಆ ಸಂದರ್ಭ ಒಂದು ಮಿಸ್ ಆಗ್ತಾ ಇದೆ ಭಾರತ ದೇಶಕ್ಕೆ ಅಂತ ನನಗೆ ಅನ್ಕೊಂಡಿದ್ದೀನಿ. ಇನ್ನೂ ಮುಂದೆ ಏನು ಕಾಲ ಮಿಂಚಿಲ್ಲ, ಸಮಾಧಾನ ಘೋಷಣೆ ಮಾಡಿ ಈ ಕದನ ವಿರಾಮ ಏನಿದೆ ಅದಕ್ಕೆ ಒಂದು ಮುಡುಕು ಹಾಕೋ ಮುಖಾಂತರ ನಮ್ಮ ದೇಶದ ಘನತೆ ಗೌರವ ಉಳಿಸ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಂಡಿಯಾ ಮಧ್ಯೆ ಪಾಕಿಸ್ತಾನ ಯುದ್ಧದ ಮಧ್ಯೆ ಕದನ ವಿರಾಮ ಘೋಷಣೆ ಮಾಡೈತೆ, ಏನು ಅನ್ಸುತ್ತೆ ನೀವು ಸಾರ್ವಜನಿಕರಾಗಿ ಇಂಡಿಯಾದವರಾಗಿ? ಇವತ್ತು ನಮ್ಮ ಭಾರತ ಬಲಿಷ್ಠ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಆದರೆ ಈ ಸಣ್ಣ ಪಾಕಿಸ್ತಾನ ಅವರ ಸಣ್ಣ ಚಿಲ್ಲರೆ ಬುದ್ಧಿನ ತೋರ್ಸೋದನ್ನ ಪಟ್ಟು ಬಿಡಬೇಕು. ನಿನ್ನೆ ಸಂಜೆ 5:30ಗೆ ಕದನ ವಿರಾಮ ಘೋಷಿಸಿದ ಮೇಲೆ ಮತ್ತೆ ಅವರು ರಾತ್ರಿ ದಾಳಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಹಾಗಾಗಿ ಇನ್ನು ಮುಂದಕ್ಕೆ ಇವತ್ತು ಕದನ ವಿರಾಮ ಘೋಷಿಸಿದಿರಿ. ಇವತ್ತು ಸಾರ್ವಜನಿಕರಿಗೆ ಒಳ್ಳೇದಾಗೋ ರೀತಿ ಮಾಡಿ ಈ ದೇಶನ ಕಚ್ಚಾಡೋದನ್ನ ಫಸ್ಟ್ ಬಿಡಬೇಕು. ಇನ್ನು ಮುಂದಕ್ಕಾದ್ರೂ ಕರೆಕ್ಟಾಗಿ ನಡ್ಕೋಬೇಕು ಅಂತ ಪಾಕಿಸ್ತಾನದವ್ರಿಗೆ ಹೇಳಕ್ಕೆ ಬಯಸ್ತೀನಿ. ಆದರೆ ನಮ್ಮ ಬಲಿಷ್ಠ ಭಾರತನ ಯಾರ ಕೈಲೂ ಏನು ಮಾಡೋಕ್ಕಾಗಲ್ಲ. ನಮ್ಮ ಅಂದರೆ ಪಾಕಿಸ್ತಾನನ ಅರ್ಧ ಗಂಟೆಯಲ್ಲಿ ಉಳಿಸಿ ಮಾಡ್ಬೋದು. ಆದರೆ ಸಾರ್ವಜನಿಕರಿಗೆ ತೊಂದರೆ ಕೊಡಬಾರ್ದು, ಭಯೋತ್ಪಾದಕರನ್ನ ನಿರ್ಮೂಲನೆ ಮಾಡಬೇಕು ಅಂತ ಒಂದೇ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇರೋದ್ರಿಂದ ಭಾರತಕ್ಕೆ ಶರಣಾಗಿ ಪಾಕಿಸ್ತಾನದವರು ನಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಎಲ್ಲ ಜಗಜ್ಜಾಹಿರ ಎಲ್ಲರಿಗೂ ಗೊತ್ತಿದೆ ಪಾಕಿಸ್ತಾನದ ಪರಿಸ್ಥಿತಿ ಏನಾಗಿದೆ ಅಂತ ಅಂದ್ಬಿಟ್ಟು. ಈ ಒಂದು ನಮ್ಮ ಭಾರತ ದೇಶದವರು, ನಮ್ಮ ಭಾರತ ಸರ್ಕಾರದವರು ಯಾವುದೇ ಕಾರಣಕ್ಕೂ ಯುದ್ಧ ಮಾಡಬೇಕು ಅನ್ನೋ ಒಂದು ತಯಾರಿನಲ್ಲಿ ಇರಲಿಲ್ಲ. ಆದರೆ ಅವರು ಮಾಡಿದಂತಹ ಏಹ ಕೃತ್ಯಗಳು ಏನು, ನಮ್ಮ ಕಾಶ್ಮೀರದಲ್ಲಿ ಪಹಲ್ಗಾಮ್ನಲ್ಲಿ ಇರ್ತಕ್ಕಂತಹ ಪ್ರವಾಸಿಗಳನ್ನು ಗುಂಡಿಟ್ಟು ಕೊಂದಾಗ, ಮತ್ತು ಅವರ ಧರ್ಮಗಳನ್ನು ಕೇಳಿ ಅವರ ವಿಚಾರಗಳನ್ನು ಕೇಳಿಕೊಂಡು ಗುಂಡಿಟ್ಟು ಕೊಂದಾಗ, ಅವರ ಮನೆಯವರ ಮುಂದೆನೇ, ತಾಯಂದಿರ ಮುಂದೆನೇ ಅವರ ಗಂಡಂದಿರುಗಳನ್ನು ಸಾಯಿಸಿದಾಗ ಅದಕ್ಕೆ ಪ್ರತ್ಯುತ್ತರವನ್ನು ಕೊಡಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಭಾರತ ಸರ್ಕಾರ, ಮೋದಿ ಸರ್ಕಾರದವರು ಒಂದು ನಿರ್ಣಯ ಮಾಡಿ ಆ ಒಂದು ಪಾಕಿಸ್ತಾನದ ಭಯೋತ್ಪಾದಕ ಉತ್ಪನ್ನಗಳ ಫ್ಯಾಕ್ಟ್ರಿಗಳು ಅಂತೀವಿ, ಆ ಘಟಕಗಳು ಎಲ್ಲೆಲ್ಲಿದ್ದಾವೆ ಅವುಗಳನ್ನು ಗುರಿ ಇಟ್ಕೊಂಡು ಅವುಗಳನ್ನು ಧ್ವಂಸ ಮಾಡಿದ್ದು. ಅದರ ಹಿನ್ನೆಲೆಯಲ್ಲಿ ಪಾಕಿಸ್ತಾನದವರು ನಮ್ಮ ಮೇಲೆ, ನಮ್ಮ ನಾಗರಿಕರ ಮೇಲೆ, ಸಾಮಾನ್ಯ ಜನಗಳ ಮೇಲೆ, ನಾಗರಿಕರ ಮೇಲೆ, ಸೈನಿಕರ ಮೇಲೆ ಯುದ್ಧವನ್ನು ಮಾಡೋದಕ್ಕೆ ಸನ್ನದ್ಧರಾಗಿದ್ದರು. ಅದಕ್ಕೆಲ್ಲ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ. ಕೊಟ್ಟಿದ್ದಾಗ ಈಗಾಗಲೇ ಅವರಿಗೆ
ಗೊತ್ತಾಗ್ತಾ ಇದೆ ನಮ್ಮ ಪರಿಸ್ಥಿತಿ ಎಷ್ಟು ಕಷ್ಟ ಆಗಿದೆ. ಕುಡಿಯೋಕ್ಕೆ ನೀರಿಲ್ಲ, ತಿನ್ನೋದಕ್ಕೆ ಅನ್ನ ಇಲ್ಲ, ಆಹಾರ ಇಲ್ಲ. ಇಂಥ ಪರಿಸ್ಥಿತಿನಲ್ಲಿ ಅವರು ಯುದ್ಧ ಮಾಡಬೇಕು ಅನ್ನೋದನ್ನು ಇಟ್ಕೊಂಡು ಅವರೇನೆ ಅಮೇರಿಕದವ್ರ ಜೊತೆ ಹೋಗಿ, ಟ್ರಂಪ್ ಅವ್ರ ಜೊತೆ ಹೋಗಿ ನಾವು ಸಂವಾದ ಮಾಡಿಕೊಂಡು ಇದಕ್ಕೆ ರಾಜಿ ಮಾಡಿಕೊಂಡು ಕದನ ವಿರಾಮ ಮಾಡೋಣ ಅಂತ ಅವರೇ ಹೋಗಿ ಕೇಳಿಕೊಂಡು ರಿಕ್ವೆಸ್ಟ್ ಮಾಡಿಕೊಂಡು ಎಲ್ಲ ಮಾಡಿದ್ದಾದ ಮೇಲೆ ಸಂಜೆ 6 ಗಂಟೆಗೆ ಕದನ ವಿರಾಮ ಅಂತ ಘೋಷಣೆ ಮಾಡಿ ಮತ್ತೆ ರಾತ್ರಿ 8 ಗಂಟೆಗೆ ಎಲ್ಲ ಅವರ ಏನು ಕೆಟ್ಟ ಚಟಗಳು, ಕಪಟ ಬುದ್ಧಿಗಳೇನಿದೆ ಅವನ್ನೆಲ್ಲನೂ ಉಪಯೋಗಿಸಿ ಮತ್ತೆ ಮಾಡೋದಕ್ಕೆ ಹೋಗಿದ್ದಾರೆ. ಅದು ಯಾವುದೇ ಕಾರಣದಿಂದಲೂ ಅವರು ಎಷ್ಟೇ ಪ್ರಯತ್ನ ಮಾಡಿದ್ರೂ ಅದು ಸಾಧ್ಯವಾಗೋದಿಲ್ಲ. ಅದಕ್ಕೆಲ್ಲವನ್ನಕ್ಕೂ ಉತ್ತರ ಕೊಡೋದಕ್ಕೆ ನಮ್ಮ ಭಾರತ ಸರ್ಕಾರ, ಭಾರತ ಸೈನ್ಯ ಇದೆ. ಅದಕ್ಕೆ ಪ್ರತ್ಯುತ್ತರವನ್ನು ಕೊಡ್ತಾರೆ. ಮತ್ತು ಅವರ ಎಲ್ಲ ದಾಳಿಗೂ ನಿಷ್ಕ್ರಿಯಗಳನ್ನು ಮಾಡೋದಕ್ಕೆ ರೆಡಿ ಇದ್ದಾರೆ. ಯುದ್ಧ ನಡಿಬೇಕು ಅಂತ ನಾವಂತೂ ಅಪೇಕ್ಷೆ ಪಟ್ಟವರಲ್ಲ. ನಮ್ಮ ದೇಶ ಯಾವತ್ತೂ ಶಾಂತಿ ದೂತ ದೇಶ, ಶಾಂತಿಯನ್ನು ಬಯಸ್ತಕ್ಕಂಥ ದೇಶ. ಯಾರಾದರೂ ಅವರು ಬಂದು ನಮ್ಮ ಮೇಲೆ ಯುದ್ಧ ಮಾಡೋಕ್ಕೆ ಬಂದಾಗ ನಾವು ನಮ್ಮನ್ನು ಕಾಪಾಡ್ಕೊಳೋದಕ್ಕೆ ನಮ್ಮ ಪ್ರಯತ್ನಗಳನ್ನ ನಾವು ಮಾಡಲೇಬೇಕು. ಯುದ್ಧ ಮುಂದುವರಿಸಬೇಕಾ ಅಥವಾ ಇಲ್ಲಿಗೆ ಸ್ಟಾಪ್ ಇಲ್ಲಿವರೆಗೆ ಚೆನ್ನಾಗಿ ಮಾಡಿದ್ದಾರೆ, ಇನ್ನೂ ಚೆನ್ನಾಗಿ ಮುಂದುವರಿಸ್ಬೇಕು, ಹಾಗೆ ಟು ಕಂಟಿನ್ಯೂ. ಯಾಕೆ ಸರ್, ಯಾಕೆ? ಯಾಕೇನು ಪ್ರಶ್ನೆ ನೋಡಿದ್ರೆ ಗೊತ್ತಾಗಲ್ಲ. ಅವರು ಸುಳ್ಳು ಹೇಳೋದು, ಮೋಸ ಮಾಡೋದೆಲ್ಲ ನೋಡಿ ಗೊತ್ತಾಗಲ್ಲ. ಎಂದಿಗೂ ಬಿಡುವುದಿಲ್ಲ ಅದು. ಆ ಸುಳ್ಳು ಕಂಟಿನ್ಯೂ ಮಾಡ್ತಾರೆ. ಅವ್ರ ಕಡೆಯಿಂದ ನೋಡಿ ಪ್ರಾಣ ಹಾನಿ ಜಾಸ್ತಿ ಆಗ್ತಾ ಇದೆ. ಮತ್ತು ಮತಗಳ ಹೆಸರಿಗೆ ಹೇಳಿಕೊಂಡು ಅವರು ಈ ಹೊಡೆದಾಟಗಳಿಗೆ ಅವರೇ ಕಾರಣ ಆಗಿರೋದು. ಆ ಜಾತಿಗಳ ಮಧ್ಯೆ, ಯಾಕೆಂದ್ರೆ ನಾವು ಇಂಡಿಯಾಲಿರೋರು ಯಾರು ಮುಸ್ಲಿಮ್ಸ್ ಬಾಂಧವ್ರನ್ನ ಬೇರೆ ಅಂತ ನೋಡಿಲ್ಲ ನಾವು. ನಮ್ಮ ಅಣ್ಣ ತಮ್ಮದಿರೇ ಅಂತಲೇ ನಾವು ನೋಡ್ತಾ ಇರೋದು. ಆದರೆ ಅವರಲ್ಲಿ ಇನ್ನೂ ಆ ಭಾವನೆ ಬರಲಿಲ್ಲ. ಆ ಬರದೇ ಇರೋ ಕಾರಣ ಅವ್ರ ಸಹವಾಸನೂ ನಮಗೆ ಬೇಡ, ಅವ್ರ ಸ್ನೇಹನೂ ನಮಗೆ ಬೇಡ. ಈ ವಾರ ಮುಂದುವರಿಬೇಕು, ಇದ್ರನ್ನ ಒಂದು ಕೊನೆ ಕಾಣಬೇಕು. ನಮ್ಮ POKನ ನಾವು ಬಡ್ಕೊಂಡ್ಲೇಬೇಕು. ಪಾಕ್ ಆಕ್ರಮಿತ ಕಾಶ್ಮೀರ ಇದೆಯಲ್ಲ, ಅದನ್ನ ನಮ್ಮ ಭಾರತಕ್ಕೆ ಸೇರಿಸ್ಕೊಂಡ್ಲೇಬೇಕು. ಆವಾಗಲೇ ಅವ್ರಿಗೆ ಬುದ್ಧಿ ಬರೋದು. ಇದು ನನ್ನ ಅನಿಸಿಕೆ ಒಬ್ಬ ಭಾರತೀಯನಾಗಿ. ಇದನ್ನ ನಾನು ಧೈರ್ಯವಾಗಿ ಹೇಳ್ಬಲ್ಲೆ ಸರ್, ಯಾರ ಮುಂದೆ ಬೇಕಾದ್ರೂ ಹೇಳ್ಬಲ್ಲೆ. ಈಗ ಡೊನಾಲ್ಡ್ ಟ್ರಂಪ್ ನಿನ್ನೆ ಸಂಧಾನ ಮಾಡ್ತಾರೆ, ಮತ್ತೆ ರಾತ್ರಿ 9:00 ಅವರು ಪಾಕಿಸ್ತಾನ ನರಿಬುದ್ಧಿ ತೋರಿಸುತ್ತೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಅವರು ನಂಬಿಕೆಗೆ ಅರ್ಹರಲ್ಲ. ಅವರು ಯಾವುದೇ ಕಾರಣಕ್ಕೂ ಅವ್ರನ್ನ ನಾವು ನಂಬಿ ನೋಡಿ. ಈಗ ದೊಡ್ಡವ್ರಿಗೆ ನಾವೊಂದು ಮರ್ಯಾದೆ ಕೊಡಬೇಕು. ಅವ್ರ ಮಾತಿಗೆ ನಾವು ಒಪ್ಕೊಂಡು ಕದನ ವಿರಾಮ ಅಂತ ಘೋಷಣೆ ಮಾಡಿದ್ವಿ. ಬಟ್ ಅವ್ರ ನರಿ ಬುದ್ಧಿ ಮತ್ತೆ ತೋರಿಸ್ಬಿಟ್ರು. ಅವರು ಇವತ್ತೇ ಅಲ್ಲ, 70 ವರ್ಷಗಳ ಕಾಲದಿಂದನೂ ಅವರು ಇದೇ ಕೆಲಸ ಮಾಡ್ಕೊಂಡು ಬಂದಿರೋದು. ಬೆನ್ನಕ್ಕೆ ಚೂರಿ ಹಾಕುವಂಥ ಜನ ಆ ದೇಶದ ಜನ. ಆ ದೇಶದ ಜನಗಳ ಮೇಲೆ ಹೇಳ್ಬಾರ್ದು. ಇವ್ರು ಯಾರು ಸರ್ಕಾರ ನಡೆಸ್ತಾರೆ, ಇವ್ರಿಗಿರೋ ಬುದ್ಧಿ ಎಲ್ಲ ನರಿ ಬುದ್ಧಿನೇ. ಯಾಕೆ ಅಂದರೆ ಅಲ್ಲಿ ನಡೆಸೋದೆಲ್ಲನೂ ಮಿಲ್ಟ್ರಿ ಆಡಳಿತ. ಅದು ಅವ್ರು ಹೇಳ್ದಂಗೆ ಇವ್ರು ಕೇಳೋದು. ಸುಮ್ಮನೆ ಇವ್ರ ನಾಮಕಾವಸ್ಥೆ, ಅಧ್ಯಕ್ಷರು ಪ್ರಧಾನಮಂತ್ರಿಗಳು ಅಂತ ಹೇಳ್ಕೊಂಡಿರೋದು. ಭಯೋತ್ಪಾದಕ ದೇಶ. ಆದ್ದರಿಂದ ನಮಗೆ ಅದು ಮುಂದುವರಿಬೇಕು, ಅದನ್ನು ನಿರ್ನಾಮ ಮಾಡಲೇಬೇಕು ಸರ್. ಯಾಕೆಂದರೆ ನಮ್ಮ ಮುಸ್ಲಿಮ್ಸ್ ಅವರೇ ಹೇಳ್ತಾರಲ್ಲ, ನಾನು ಹೇಳೋದಲ್ಲ ಆ ಮಾತನ್ನ. ನಮ್ಮ ಮುಸ್ಲಿಮ್ಸ್ ಬಾಂಧವರು ಭಾರತದಲ್ಲಿರೋರೇ ಪಾಕಿಸ್ತಾನನ ನಂಬಲ್ಲ. ನಮಗೆ ಆ ದೇಶದ ಸಹವಾಸನೂ ಬೇಡ. ಇದನ್ನ ಅವರು ಖಂಡಿತವಾಗಲೂ ಹೇಳಿದ್ದಾರೆ. ಮೌಲ್ವಿಗಳು ಹೇಳಿದ್ದಾರೆ, ಅವ್ರ ಮುಖಂಡರು ಹೇಳಿದ್ದಾರೆ. ಅಷ್ಟೇ ಯಾಕೆ ನಮ್ಮ ಜಮೀರ್ ಅಹಮದ್ ಅವರು, ನಮ್ಮ ಮಂತ್ರಿಗಳು ಅವರು ಕೂಡ ಹೇಳವ್ರೆ, ನಾನೇನೇ ಬಾಂಬ್ ಕಟ್ಕೊಂಡು ಹೋಗ್ತೀನಿ ಕಳಿಸ್ಕೊಟ್ರೆ ಅಂತೇಳಿ. ಇದಕ್ಕಿಂತ ಇನ್ನೇನು ಬೇಕು ನಿದರ್ಶನ ಹೇಳಿ ಅಲ್ವರಾ? ಇದು ನನ್ನ ಅನಿಸಿಕೆ. ಮತ್ತು ಒಬ್ಬ ಭಾರತೀಯನಾಗಿ ನನ್ನ ನಿರ್ಧಾರ ಕೂಡ ಅದೇ. ಮೋದಿಯವರು ಒಳ್ಳೆ ನಿರ್ಧಾರ ತೊಗೊಂಡಿದ್ದಾರೆ. ಇದನ್ನು ಕಂಟಿನ್ಯೂ ಮಾಡಲಿ. ಅವ್ರಿಗೆ ನಮ್ಮ ಎಲ್ಲರ ಬೆಂಬಲ ಇದೆ. ಉಗ್ರರನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು ಅಂದರೆ ಕಂಟಿನ್ಯೂ ಆಗಬೇಕು. ಆದರೆ ಜನಗಳಿಗೆ ತೊಂದರೆ ಆಗುತ್ತೆ, ಅವರು ನಾಗರಿಕರನ್ನೇ ಅಟ್ಯಾಕ್ ಮಾಡ್ತಿರೋದ್ರಿಂದ ತೊಂದರೆ ಆಗುತ್ತೆ ಅನ್ನೋದಿದ್ರೆ ನೆಗೋಷಿಯೇಟ್ ಮಾಡಿ ನಿಲ್ಲಿಸ್ಬೋದು ಅಷ್ಟೇ. ಬಟ್ ಸರ್, ನಿನ್ನೆ ಕದನ ವಿರಾಮ ಅಂತ ಆಗುತ್ತೆ, ಆಯ್ತು. ಬಟ್ ಮತ್ತೆ 9:00 ಅವ್ರು ದಾಳಿ ಮಾಡ್ತಾರೆ, ನರಿಬುದ್ಧಿ ತೋರಿಸ್ತಾರೆ. ಅಂತವ್ರನ್ನ ಸುಮ್ಮನೆ ಬಿಡಬೇಕು ಅಂತ ಬಿಡಬಾರ್ದು. ಆದರೆ ಚೈನಾ ಅದಕ್ಕೆ ಸಪೋರ್ಟ್ ಕೊಡ್ತಾ ಇರೋದ್ರಿಂದ ಅವ್ರು ಆ ಥರ ಮಾಡ್ತಾ ಇದ್ದಾರೆ. ಅದನ್ನ ನಿಲ್ಲಿಸ್ಬೇಕು. ಅದು ನಿಲ್ಲಿಸ್ಬೇಕಾದ್ರೆ ರಷ್ಯಾ ಬರಬೇಕು. ರಷ್ಯಾ ಬಂದರೆ ನಿಲ್ಲುತ್ತೆ. ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ರಷ್ಯಾ ಇಂಟರ್ಫಿಯರ್ ಆಗಿ ಚೈನಾನ ಸ್ಟಾಪ್ ಮಾಡಿದರೆ ಇವರು ಇಣಕ್ಕೆ ಹಾಕೋದು ಬಿಡ್ತಾರೆ ಪಕ್ಕ. ಅಂದ್ರೆ ರಷ್ಯಾ ಚೈನಾ ಸಪೋರ್ಟಿಂದ ಹೌದು, ಎರಡು ಕಮ್ಯುನಿಸ್ಟ್ ಕಂಟ್ರಿ ಆದ್ರಿಂದ ರಷ್ಯಾ ಹೇಳಿದ್ದನ್ನು ಕೇಳುತ್ತೆ ಅದು. ಅದಕ್ಕೋಸ್ಕರ ಅದು ಬರಬೇಕು. ಯುದ್ಧ ಕಂಟಿನ್ಯೂ ಆಗ್ಬೇಕು ಸರ್. ಹೌದು, ಆಗಲೇಬೇಕು. ಯಾಕಂದರೆ ಇವಾಗ ಏನಾಗಿದೆ ಸರ್, ಫಸ್ಟ್ ಡೇಯಿಂದ ಓಕೆ ಮೋದಿ ಕೆಲಸ ಮಾಡ್ತಾಯಿದ್ದಾರೆ. ನಿನ್ನೆ ವಿರಾಮ ಕೊಟ್ಟಿದ್ರು ಸರ್. ನಿನ್ನಿಂದ ಮತ್ತೆ ಸ್ಟಾರ್ಟ್ ಆಗಿದೆ ಸರ್. ಇವ್ರು ಏನು ಮಾಡ್ತಾ ಇದ್ದಾರೆ ಇಲ್ಲಿ ಇವಾಗ ಇಲ್ಲಿ ಇಂಡಿಯಾದವರೇ ಸರ್ ಕೆಲವೊಂದು ಸಲ ಇಂಡಿಯಾ ಶಾಂತಿ ಬೇಕು ಅಂತ ಹೇಳಿದವಾಗ
ಇಲ್ಲಿ ಗಲಾಟೆ ಮಾಡಿದ್ರು ಸರ್, ನಮ್ಮದೇ ಜನ. ಇವಾಗ ನೋಡಿ ಏನಾಯಿತು ಪರಿಸ್ಥಿತಿ, ಯುದ್ಧ ಕಂಟಿನ್ಯೂ ಆಗಲೇಬೇಕು ಸರ್. ಹೌದು, ಯಾಕಂದರೆ ಯೂತ್ ಇದ್ದಾರೆ ಅಲ್ಲಿ, ಇವಾಗ ಎಲ್ಲದಕ್ಕೂ ರೆಡಿ ಇದ್ದಾರೆ. ಎಷ್ಟು ವರ್ಷದಿಂದ ನಾವು ನೋಡ್ತಾ ಬಂದಿದ್ದೀವಿ ಸರ್. ಇವಾಗ ಅದನ್ನು ಈಗ ಇದು ಒಳ್ಳೆ ಚಾನ್ಸ್ ಸಿಕ್ಕಿದೆ, ಅದನ್ನು ಫಿನಿಶ್ ಮಾಡಲೇಬೇಕು. ಹೌದು, ತೋರಿಸ್ತಾ ಇದ್ದಾರೆ ಸರ್. ಇವಾಗ ಅವ್ರು ಯಾರದೇ ಸಪೋರ್ಟ್ ಇದೆ, ನಮ್ಮ ಇಂಡಿಯಾಗೂ ಏನು ಡಿಸಿಷನ್ ತಗೊಳ್ಳೋ ಯೋಗ್ಯತೆನೇ ಇಲ್ವಾಗ, ಆದರೆ ಮಾಡಲೇಬೇಕು ಸರ್. ಇದೊಂದು ಒಳ್ಳೆ ಟೈಮ್, ಮಾಡಲೇಬೇಕು, ಅಟ್ಯಾಕ್ ಮಾಡಲೇಬೇಕು ಸರ್, 100%. ಶಾಂತಿ ಚಲೋ ಸರ್, ಯುದ್ಧ ಆಗಬಾರ್ದು, ಶಾಂತಿಯಿಂದ ಹೋಗ್ಬೇಕು 2 ದೇಶ. ಬಟ್ ಪಾಕಿಸ್ತಾನ ಪದೇ ಪದೇ ಈ ರೀತಿ ಕಿರಿಕ್ ಮಾಡುವಂಥದ್ದು, ನಮ್ಮ ಜನಗಳನ್ನ ಸಾಯಿಸುವಂಥದ್ದು ಮಾಡಿದಾಗ ಸುಮ್ಮನೆ ಬಿಡಬೇಕು ಅಂತೀರ? ಇಲ್ಲ ಸರ್, ಅನಿವಾರ್ಯವಾಗಿ ಮಾಡಲೇಬೇಕಾಯ್ತು. ಅವಾಗ ಅವರು ಶಾಂತಿ ಅಂತ ಇರಬೇಕು, ನಾವು ಶಾಂತಿ ಅಂತ ಇದ್ದಾಗ ಮಾತ್ರ, ಇಲ್ಲ ಅನಿವಾರ್ಯವಾಗಿ ಕ್ರಮ ಕೈಗೊಳ್ಬೇಕಾಗತ್ತೆ. ನಿನ್ನೆ ಕದನ ವಿರಾಮ ಆಯ್ತು, ಮತ್ತು ಅವರು ಮತ್ತು ಅಟ್ಯಾಕ್ ಮಾಡ್ತಾರೆ. ಇಲ್ಲ ಮಾಡ್ಬೇಕು. ಮತ್ತೆ ಕದನ ವಿರಾಮ ಇದನ್ನು ಮುಂದುವರ್ಸ್ಬೇಕು. ಆ ಟೈಮ್ ಒಳಗೆ ಸುಮ್ಮನೆ ನಿಲ್ಲಬಾರ್ದು ಅವಾಗ. ಯಾಕಂದ್ರೆ ನಮ್ಮದು ದೇಶದ ರಕ್ಷಣೆ ಇರ್ತೈತಿ, ಸಾರ್ವಜನಿಕ ಆಸ್ತಿ ಪಾಸ್ತಿ ಇರ್ತೈತಿ, ಆಮೇಲೆ ಮಕ್ಕಳು ಮರಿಗಳು, ತಾಯಂದಿರು, ಆಮೇಲೆ ಪ್ರಜೆಗಳು ಅಲ್ಲಿಂದ ಇಲ್ಲಿಂದ ಓಡಾಡ್ತಿರ್ತಾರೆ, ಅವರೆಲ್ಲ ರಕ್ಷಣೆ ಕೊಡಬೇಕಾಗಿರ್ತೈತಿ. ಅನಿವಾರ್ಯವಾಗಿ ಅವರು ಮೇಲೆತ್ತಿ ಬಂದ್ರೆ ಅನಿವಾರ್ಯ ನಾವು ಪ್ರತಿಕಾರವನ್ನು ಕೊಡಲೇಬೇಕಾಗತ್ತೆ. ಮುಂದುವರಿಸಬೇಕಾಗಿತ್ತು. ನಿನ್ನೆ ಸಂಧಾನ ಆಗಿತ್ತು, ಮತ್ತೆ ರಾತ್ರಿ ದಾಳಿ ಮಾಡಿದಾರಲ್ಲ, ಅವ್ರು ಮಾಡಿರೋದಕ್ಕೆ ನಾವು ಪ್ರತಿ ಉತ್ತರ ಕೊಡಬೇಕಾಗಿ ನಾವು ಮಾಡಬೇಕಾಗಿತ್ತು. ಅದ್ರ ಹಂಗೆ ಮುಂದುವರ್ಸ್ಕೊಂಡು ಹೋಗ್ಬೇಕಾಗಿತ್ತು. ಸಂಧಾನ ಬೇಡ ಆಯ್ತು. ಬಟ್ ಆಗೋಯ್ತಲ್ಲ ನಿನ್ನೆ, ಇವತ್ತು ಮತ್ತೆ ಮಿಡ್ನೈಟ್ 2 ಗಂಟೆಯಿಂದ ನಿಲ್ಲಿಸಿದ್ದಾರೆ, ಮತ್ತೆ ನರಿ ಬುದ್ಧಿ ತೋರಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ನಿಲ್ಲಿಸಬಾರ್ದು, ಇದು ದೇಶಕ್ಕೋಸ್ಕರ ನಾವು ಇದು ಮಾಡಲೇಬೇಕು. ಪಾಕಿಸ್ತಾನ ಉಗ್ರಗಾಮಿಗಳೆಲ್ಲ ನಾಶ ಮಾಡಬೇಕು. The war is not necessary for both the people of India and Pakistan. But India need to show its strength on global positions. So the war is necessary for India to strengthen its political power. The war is necessary for India to stand its position. That's all. But we should not allow Americans to compromise us. We should show our strength. As 1971 Indira Gandhi did that. ಇಂಡಿಯಾ ಪಾಕಿಸ್ತಾನ ನಡೀತಾ ಇದೆ, ಓಕೆ. ಅವರು ಕದನ ವಿರಾಮ ಅವರೇ ಮಾಡಿ ಉಲ್ಲಂಘಿಸಿರೋದ್ರಿಂದ ಆಯ್ತೆ, ನಾವು ಮುಂದುವರಿಸ್ಬೇಕಾಗತ್ತೆ ಸರ್. ಯಾಕೆ ಅವ್ರು ಉಲ್ಲಂಘನೆ ಮಾಡಿದಾರಲ್ಲ, ಕದನ ವಿರಾಮ ಉಲ್ಲಂಘನೆ ಮಾಡಿದಾರಲ್ಲ. ಅವ್ರು ನಿನ್ನೆ 5 ಗಂಟೆಯಲ್ಲಿ ಮಾಡ್ಕೊಂಡಿದ್ದೀವಿ ಅಂದರು, ಈಗ ನೋಡಿದ್ರೆ ದಾಳಿ ಮಾಡ್ತಾರೆ. ಆದ್ದರಿಂದ ಉಲ್ಲಂಘನೆ ಮಾಡಿರೋದು ಅವರೇ ಮಾಡಿರೋದ್ರಿಂದ ಮತ್ತೆ ಅವ್ರು ಅಟ್ಯಾಕ್ ಮಾಡಿದಾಗ ನಾವು ಮಾಡಬೇಕಾಗತ್ತೆ ಸರ್. ಮಾಡಬೇಕಾಗತ್ತೆ ಖಂಡಿತ ಸರ್. ಸಂಧಾನ ಬೇಡ ಅಂತೀವಿ ಸರ್. ಸಂಧಾನ ನಮಗೆ ಬೇಕು. ನಾವು ಅವರ ಜನಗಳ ಮೇಲೆ ಎಲ್ಲೂ ದಾಳಿ ಮಾಡಿಲ್ಲ ಸರ್. ಯಾಕಂದರೆ ಅವರು ನಮ್ಮ ಜನಗಳನ್ನ ಉಡಾಯಿಸಿದ್ದಾರೆ. ನಾವು ಅವ್ರ ಜನಗಳ ಮೇಲೆ ಅವರ ಏನೋ ಇದು ಯುದ್ಧ ಸ್ಮಾರಕಗಳು ಇಂಥವು ದಾಳಿ ಮಾಡಿದ್ದೀವಿ ಹೊರತು ಜನಗಳ ಮೇಲೆ ದಾಳಿ ಮಾಡಿಲ್ಲ. ಉಗ್ರನ ದಾಳಿ ಮಾಡಿದ್ದೇವೆ. ಆದ್ದರಿಂದ ನಮ್ಮದೇನೂ ತಪ್ಪಿಲ್ಲ. ಅವರೇ ಮತ್ತೆ ಕಾಲು ಕರ್ಕೊಂಡು ಬಂದರೆ ನಾವು ಜಗಳ ಶುರು ಮಾಡಬೇಕು ಸರ್. ಸರ್, ಈ ಸರಿ ಏನೋ ಕಾಲು ಕರ್ಕೊಂಡು ಬಂದರೆ ದಯವಿಟ್ಟು ಭಾರತ ಕಡೆಯಿಂದ ಸರಿಯಾದ ಪೆಟ್ಟು ಕೊಡಬೇಕು ಸರ್ ಅವರಿಗೆ. ಯಾಕಂದರೆ ಈ ಚಾನ್ಸ್ ಬಿಟ್ಟರೆ ಮತ್ತೆ ಅವರು ಮತ್ತೆ ಇದೇ ತಪ್ಪನ್ನು ಮತ್ತೆ ಮಾಡ್ತಾ. ಆಲ್ರೆಡಿ ಈ ಥರ ನಾವು ಸ್ಟ್ರೈಕ್ಗಳೆಲ್ಲ 3-4 ಸರಿ ಮಾಡಿದ್ದೀವಿ. ಹೇಗೆಂದರೆ ಸ್ಟ್ರೈಕ್ ಮಾಡಿದಿರಿ, ಲಾಸ್ಟ್ ಟೈಮು ಒಂದು ಸರಿ ಉರಿ ಇದು ದಾಳಿ ಆದಾಗ ಅವಾಗಲೂ ಸ್ಟ್ರೈಕ್ ಮಾಡಿದಿರಿ. ಈ ಥರ ಸ್ಟ್ರೈಕ್ಗಳಾದಾಗಿನಿಂದನೂ ಪದೇ ಮತ್ತೆ ಕಾಲು ಕನ್ಕೊಂಡು ಬರ್ತಾ ಇದ್ದಾರೆ. ಇವಾಗ ಏನಾಗಿದೆ, ಅವರಿಗೆ ಭಯ ಬಂದಿದೆ. ಈ ಟೈಮ್ ನಾವು ತಪ್ಸ್ಕೊಂಡ್ಬಿಡ್ಬೇಕು, ಆಮೇಲೆ ಮತ್ತೆ ಇದನ್ನು ಮತ್ತೆ ಮುಂದುವರಿಸಬೇಕು ಅನ್ನೋದು ಅವ್ರ ಪ್ಲಾನು. ಅವ್ರಿಗೆ ಏನು ಭಯ ಬಂದಿದ್ರೆ ನಾವು ಸೋಲ್ತೀರಿ ಹೆಂಗೂ ಈ ಟೈಮಲ್ಲಿ ರಾಜಿ ಮಾಡ್ಕೊಂಡ್ರೆ ನಮಗೆ ಸೇಫರ್ ಸೈಡ್ ವಜಾವಾಗಿರ್ತೀರಿ, ಮತ್ತೆ ಇದನ್ನು ನಾವು ಕಂಟಿನ್ಯೂ ಮಾಡ್ಬೋದು ಅನ್ನೋದು ಅವ್ರ ಪ್ಲಾನ್ ಇದೆ. ನನಗೆ ತಿಳಿದಷ್ಟು ಮಟ್ಟಿಗೆ ಈಗ ಸರಿಯಾದ ಪೆಟ್ಟು ಕೊಡ್ಬೇಕು ಸರ್ ಅವರಿಗೆ. ಈ ಪೆಟ್ಟು ಕೊಟ್ಟರೆ ಅವ್ರು ನೆಕ್ಸ್ಟ್ ನಮ್ಮ ತಂಟೆಗೆ ಬರಲ್ಲ. ಇದೇನೋ ಮತ್ತೆ ಈಗ ನಾವು ರಾಜಿ ಮಾಡ್ಕೊಂಡು ಹೋದರೆ ಮತ್ತೆ ಅದು ಅವರು ಬುದ್ಧಿ ಇವಾಗ ಆಲ್ರೆಡಿ ತೋರಿಸ್ತಾನೆ ಇದ್ದಾರೆ, ಅದನ್ನ ಹಂಗೆ ಕಂಟಿನ್ಯೂ ಮಾಡ್ತಾರೆ ಸರ್. ಸರ್, ಸಂಧಾನ ಮಾಡ್ಕೊಂಡು ಹೋಗೋದ್ರು ಅದು ಬಗೆಹರದು. ಇದುವರೆಗೂ ಎಷ್ಟು ಸಂಧಾನಗಳು ಮಾಡಿದ್ದಾರೆ ಸರ್. ಬೇರೆ ಅಮೇರಿಕಾದವರಾಗಿರ್ಬೋದು, ರಷ್ಯಾದವರಾಗಿರ್ಬೋದು, ಸುಮಾರು ಸಂಧಾನಗಳು ಮಾಡಿದ್ದಾರೆ. ಬಟ್ ಯಾವುದೂ ಪ್ರಯೋಜನ ಬಂದಿಲ್ಲ ಸರ್. ಬಟ್ ನನಗೇನಂದರೆ ಸಂಧಾನ ಓಕೆ, ಯುದ್ಧ ಮಾಡಬೇಕಂತ ಅನಿವಾರ್ಯತೆ ಏನಿಲ್ಲ ಸರ್. ಬಟ್ ಅವ್ರಿಗೆ ಸರಿಯಾದ ಪೆಟ್ಟು ಕೊಟ್ಟು ನಮ್ಮ ತಂಟೆಗೆ ಬರ್ದಿರ ಮಾಡಬೇಕು. ನನಗೆ ಪಾಕಿಸ್ತಾನ ಆಲ್ರೆಡಿ ಅಧಿಕಾರಿ ದೇಶ, ಸರ್, ಏನು ಆರ್ಥಿಕತೆ ಏನೂ ಇಲ್ಲ. ಯುದ್ಧ ನಡೆದಂಥ ಟೈಮಲ್ಲಿ ಭಾರತದ ಆರ್ಥಿಕತೆಗೂ ಕೂಡ ಹೊಡೆತ ಬೀಳುತ್ತೆ. ಆ ಆ್ಯಂಗಲಲ್ಲಿ ನೋಡೋದಾದ್ರೆ ಸರ್, ಈಗ ಭಾರತ ಆರ್ಥಿಕತೆಗೆ ಹೊಡೆತ ಬರ್ತದೆ. ಈಗ ನಮ್ದು 26 ಜನ ಸತ್ತೋದ್ರು ಸರ್. ನಾವು ಜೀವ ಕಳ್ಕೊಂಡು ಹಂಗೆ ಬದುಕ್ತಾನೆ ಇರ್ಬೇಕಾ ಸರ್. ಈಗ ಜೀವ ಕಳ್ಕೊಂಡು ಬದುಕ್ತಾ ಇರೋ ಜೀವದ ಹಂಗಲ್ಲಿ ಬದುಕೋದಕ್ಕಿಂತ ಸಾಯೋದೇ ಬೆಸ್ಟ್ ತಾನೆ. ನಾನು ಯುದ್ಧ ಮಾಡಬೇಕು ಅಂತಲೇ ಎಲ್ಲ ಹೇಳ್ತಾರೆ. ಈಗ ಪ್ರತಿ ಟೈಮೂ ನಮ್ಮ ದೇಶದವ್ರನ್ನ ಈ ಥರ ಗುಂಡಿಟ್ಟು ಕೊಡ್ತಾ ಇದ್ರೆ ನಾವು ಎಷ್ಟು ಸರಿ ಅಂತ ಪೇಷನ್ಸಿಂದ ಸಹಿಸ್ಕೊಳ್ಳೋದು. ನಾವೇನು ಯುದ್ಧ ಮಾಡಬೇಕಂತ ಇಂಟೆನ್ಷನ್ ಅಲ್ಲ. ಅವರು ಪಾಕಿಸ್ತಾನದವರು ಮತ್ತೆ ನಮ್ಮ ತಂಟೆಗೆ ಬರಬಾರ್ದು ಅನ್ನೋದು ಇಂಟೆನ್ಷನ್ ಸರ್. ಅವ್ರು ಕ್ಲಿಯರ್ ಬಗ್ ಬಡಿಬೇಕು ಅನ್ನೋ ಸರ್. ಈ ಟೈಮ್ ಬಿಟ್ಟರೆ, ಯಾಕಂದರೆ ಅವರು ಫೈನಾನ್ಷಿಯಲಿ ಈಗ ವೀಕ್ ಇದ್ದಾರೆ ಸರ್. ಇಂಥ ಟೈಮಲ್ಲಿ ಅವ್ರನ್ನ ಬಗ್ ಬಡಿದ್ರೆ ನೆಕ್ಸ್ಟ್ ನಮ್ಮ ತಂಟೆಗೆ ಬರಲ್ಲ. ಈಗ ನಾವೇನೋ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದೇ ಥರ ಮಾಡ್ತಾನೆ ಇರ್ತಾರೆ ಅವರು. ಅಲ್ಲ, ಸುಮ್ಮನೆ ಬಿಡಬೇಕು ಅಂತಂದರೆ ಇವಾಗ
ಫಸ್ಟ್ ಟೆರರಿಸ್ಟ್ನ ನಾವು ಅಟ್ಯಾಕ್ ಮಾಡಬೇಕು. ಟೆರರಿಸ್ಟ್ ಮೇಯ್ನ್ ಇರುವಂಥದ್ದು. ಎಲ್ಲಿ ಟೆರರಿಸ್ಟ್ ಇದ್ದಾರೆ ಅದನ್ನು ನೋಡಿ ಅವ್ರನ್ನ ಹೊಡೆದು, ಆಮೇಲೆ ಪಾಕಿಸ್ತಾನದವರು ಅದಕ್ಕೆ ಬೆಂಬಲ ನೀಡ್ತಾವ್ರೆ ಅಂತ ಅಂದಮೇಲೆ ಅವ್ರನ್ನ ಆಕ್ಷನ್ ತಗೋಬೇಕು. ಆಮೇಲೆ ಮಾಡ್ತಾ ಇರೋದು ಒಳ್ಳೆಯದೇ, ಆದ್ರೂ ಪಬ್ಲಿಕ್ಸ್ಗೆ ತೊಂದರೆ ಆಗದೆ ಇರೋ ರೀತಿ ಮಾಡಿದ್ರೆ ಒಳ್ಳೆಯದು ಅಂತ. ಯಾರಿಗೇ ಆಗಲಿ, ಪಾಕಿಸ್ತಾನದವ್ರಿಗೆ ಆಗಲಿ, ಇಂಡಿಯಾದಲ್ಲೇ ಆಗಲಿ, ಅವರು ಇವಾಗ ನಾವು ಮಾಡಿದ್ರೆ ಅವರು ಮಾಡ್ತಾರೆ, ಅವ್ರು ಮಾಡಿದ್ರೆ ನಾವು ಮಾಡ್ತೀವಿ, ಆ ಥರ ಆಗೋಗಿದೆ ಇವಾಗ. ಆದ್ದರಿಂದ ನೋಡಿ ಯಾರು ಟೆರರಿಸ್ಟ್ ಇದ್ದಾರೆ ಅಂಥವ್ರನ್ನ ಮಟ್ಟ ಹಾಕಬೇಕು ಫಸ್ಟ್. ಇಂಡಿಯಾದಲ್ಲಿ ಇದ್ದಾರೆ ಟೆರರಿಸ್ಟ್, ಅವ್ರಿಗೆ ಸಪೋರ್ಟ್ ಮಾಡೋವಂಥವ್ರು ಇದ್ದಾರೆ. ಅಂಥವ್ರನ್ನ ನೋಡಿ ಅಂಥವ್ರನ್ನ ಮಟ್ಟ ಹಾಕಿ, ನಂತರ ಇನ್ನು ಮುಂದೆ ಯಾರು ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂಥವ್ರನ್ನೆಲ್ಲ ಮಟ್ಟ ಹಾಕಬೇಕಾಗಿ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಕಂಟಿನ್ಯೂ ಆಗಬೇಕು ಅನಿಸುತ್ತೆ. ಸಮಸ್ಯೆಗೆ ಪರಿಹಾರ ಸಿಗಬೇಕು. ನಾವು ಕಳ್ಕೊಂಡಿರೋ ಜನಗಳಿಗೆ ಅವ್ರಿಗೊಂದು ನ್ಯಾಯ ಸಿಗಬೇಕು, ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು, ಅದು ಮುಖ್ಯ ಅಷ್ಟೇ. ಮತ್ತೆ ಶುರು ಮಾಡಿದಾರಂತೆ, ಮತ್ತೆ ಸ್ಟಾಪ್ ಮಾಡ್ತಾರೆ. ಇಂಥ ನರಿಬುದ್ಧಿ ಇರುವಂಥ ದೇಶನ ಸುಮ್ಮನೆ ಬಿಟ್ಟು ಬಿಡಬೇಕಾ? ಬಿಡಬಾರ್ದು. ಆದರೆ ಯಾಕೆ ನಮ್ಮ ಮೋದಿಯವರು ಯಾಕೆ ಬಿಟ್ಟಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ ನಮಗೆ. ಖಂಡಿತ ಅರ್ಥ ಆಗ್ತಿಲ್ಲ. ಏನೋ ಒಳಗಿಂದು ಇದು ಏನೇನು ನಡೀತಾ ಇರುತ್ತೋ ನಮಗೆ ಗೊತ್ತಾಗೋದಿಲ್ವಲ್ಲ. ನಮಗೆ ನಾವು ಸಾಮಾನ್ಯ ಪ್ರಜೆಗಳು ಅಷ್ಟೇ. ಅಲ್ಲಿ ಏನು ನಡೀತಾ ಇರುತ್ತೆ ನಮಗೆ ಖಂಡಿತ ಗೊತ್ತಾಗೋದಿಲ್ಲ. ಅದನ್ನು ಡಿಸೈಡ್ ಮಾಡೋದು ಅವ್ರ ಕೈನಲ್ಲೇ ಇದೆಯಲ್ಲ. ಸರ್ಕಾರ, ಪ್ರಧಾನಮಂತ್ರಿ, ರಾಷ್ಟ್ರಪತಿ, ಹೋಮ್ ಮಿನಿಸ್ಟ್ರು, ಡಿಫೆನ್ಸ್ ಮಿನಿಸ್ಟ್ರು ಅವರು ಕೂತ್ಕೊಂಡು ಡಿಸೈಡ್ ಮಾಡ್ತಾರೆ. ನಾವು ಸಾಮಾನ್ಯ ನಾಗರಿಕನಾಗಿ ಇಷ್ಟು ಹೇಳ್ಬೋದು ಅಷ್ಟೇ. ವಿಶ್ವ ಮಾನವ ನಮ್ಮ ಕುವೆಂಪು ಅವರ ದೃಷ್ಟಿನಲ್ಲಿ ನಾವೆಲ್ಲ ಒಂದೇ. ಇದು ಮೊದಲನೇದಾಗಿ ನಾನಾ ರೀತಿ ರಾಜಕೀಯಗಳಿರುತ್ತೆ, ಸರ್ವೈವಲ್ ಫಾರ್ ಫಿಟೆಸ್ಟ್ ಅನ್ನೋ ರೀತಿಯಲ್ಲಿ. ಪಾಕಿಸ್ತಾನದವರು ಮಾಡಿದ್ದು ಅವ್ರ ರಾಜಕೀಯ ಕುತಂತ್ರದಲ್ಲಿ ಮಾಡಿದ್ರು. ಆದರೆ ಅದು ಯಾವ ರೀತಿ ಮಾಡಬೇಕಾಗಿತ್ತು ಆ ರೀತಿ ಮಾಡಬೇಕಾಗಿತ್ತು. ನಾಗರಿಕರು, ಒಬ್ಬ ಪ್ರವಾಸೋದ್ಯಮಕ್ಕೆ ಹೋದ ಜನಕ್ಕೆ ಅದು ಅವರು ಕೊಂದಿದ್ದು ತುಂಬ ಅನ್ಯಾಯ. ಇಡೀ ವಿಶ್ವಾದ್ಯಂತ ಇದನ್ನು ಎಲ್ಲರೂ ಅಲ್ಲಗಳಿತಾರೆ. ಅದು ದೊಡ್ಡ ಮಿಸ್ಟೇಕ್ ಅವರು ಮಾಡಿದ್ದು. ಅವ್ರು ಫೈನಾನ್ಷಿಯಲಿ ಡೆವಲಪ್ ಆಗಬಾರ್ದು ಅಂತ ಪಾಕಿಸ್ತಾನದವರು ಆ ಕುಮ್ಮಕ್ಕಲ್ಲಿ ಅವರು ಅದನ್ನು ಮಾಡಿದ್ದದು. ಅದು ಅವ್ರಿಗೆ ಯಾವ ರೀತಿ ಮುಳುವಾಗೋಯ್ತು ಅಂತ ಅಂದರೆ, ಇಲ್ಲಿ ರಾಜಕೀಯ ತಂತ್ರದಲ್ಲಿ ನಮ್ಮ ಭಾರತದವರು ಒಂದು ರೀತಿಯಲ್ಲಿ ಚೆನ್ನಾಗಿ ಮಾಡಿದ್ರು ಇವ್ರದ್ದು ನಮ್ಮ ರಾಜಕೀಯದಲ್ಲೂ ಭಾಳ ತಪ್ಪಿದೆ. ಸೊ ಫಸ್ಟ್ ಆಫ್ ಆಲ್ ಇಂಟೆಲಿಜೆನ್ಸ್ ರಿಪೋರ್ಟು ಅದು ಇದು ಇದ್ರೂ ಇವ್ರು ಮಾಡಲಿಲ್ಲ. ರಾಜಕೀಯದಲ್ಲೋಸ್ಕರ ಒಂದು ಮಾಡಿದ್ರು ಅಮಾಯಕರನ್ನ. ಬಟ್ ರಾಜಕೀಯದಲ್ಲಿ ಮಾಡಿದ್ದು ಇವರು ಸಕ್ಸಸ್ ಆದ್ರೂ ಕೆಲವು ಫ್ಯಾಮಿಲಿ ಹೋದ್ರಲ್ಲ, ಅವರ ಜೀವನ ಪರ್ಯಂತ ತೊಂದರೆ ಆಗೋಯ್ತಿದ್ದು. ಇದು ದೊಡ್ಡ ದುರಂತಗಳು. ಇತ್ತೀಚೆಗೆ ಎಲ್ಲ ವಿಶ್ವದಲ್ಲಿ ಎಲ್ಲ ರಾಷ್ಟ್ರಗಳು ಪಾಕಿಸ್ತಾನ ಮಾಡ್ತಾ ಇರೋದು ತಪ್ಪು ಅಂತ ಗೊತ್ತಾಯಿತು. ಆಮೇಲೆ ಫಸ್ಟ್ ಆಫ್ ಆಲು ಅವರು ಸ್ಟ್ರಾಂಗ್ ಆಗಿದ್ದು ಚೆನ್ನಾಗಿದ್ದರೆ ಏನಾದರೂ ಮಾಡ್ಬೋದು. ಊಟ ತಿಂಡಿಗೆ ಇಲ್ಲ ಆ ದೇಶಕ್ಕೆ. ಹಾಗಾಗಿ ಅವ್ರು ಮಾಡಿರೋದು ದೊಡ್ಡ ಸಮಸ್ಯೆ. ಪಾಪ ಅಲ್ಲಿ ಲೋಕಲ್ ನಾನು ತಿಳಿದಂಗೆ 60-70% ಪಬ್ಲಿಕ್ಕು ವಾರ್ಗೆ ಇಂಟ್ರೆಸ್ಟ್ ಇಲ್ಲ, ಬೇಡ ಬೇಡ ಅಂತಲೇ ಇದ್ದಾರೆ. ಸೊ ಈ ರೀತಿ ಇದ್ದಾಗ ಅವ್ರಿಗೆ ಎಗೇನಿಸ್ಟ್ ಆಗಿ ಇವ್ರು ಏನೋ ಮಾಡ್ಕೊಳ್ಳಿಕ್ಕೆ ಹೋದ್ರು, ಅದು ದೊಡ್ಡ ಸಮಸ್ಯೆಗೆ ಸಿಗಾಕೊಂಡಿದ್ದಾರೆ. ನಾನು ತಿಳಿದಾಗೆ ಇದು ಆದಷ್ಟು ಬೇಗ ಇದು ಕ್ಲೋಸು ಆಗುತ್ತೆ ವಾರು. ನಮ್ಮ ಭಾರತದವ್ರಿಗೂ ಇಂಟ್ರೆಸ್ಟ್ ಇದೆ, ಆದರೆ ಇವ್ರು ಮತ್ತೆ ಮತ್ತೆ ಕೆಣಕ್ತಾ ಇರ್ತಾರೆ ಅಂತ ಒಂದು ಹೋಗ್ತಾ ಇದ್ದಾರೆ. ಇರಲಿ, ಆದಷ್ಟು ಬೇಗ ನನ್ನ ಪ್ರಕಾರ ಇದು ಕ್ಲೋಸ್ ಆಗುತ್ತೆ. ಎಲ್ಲ ನಾವು ವಿಶ್ವಮಾನವರು ಥಿಂಕಲ್ಲಿ ಯಾರು ಯೋಚಿಸ್ತೀವೋ ಅವರುಗಳು ಯಾವುದೇ ಕಾರಣಕ್ಕೂ ವಾರ್ ಕಂಟಿನ್ಯೂ ಆಗಬಾರ್ದು, ಕ್ಲೋಸ್ ಆಗಬೇಕು ಅಂತ ಇದೆ ಸರ್. ಏನಲ್ಲ, ಅವರೇ ಒಪ್ಪಂದ 12ನೇ ತಾರೀಕು ಹೇಳಿದಾರಲ್ಲ, ಏನಾಗುತ್ತೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಈಗ ಅಲ್ಲಿರೋರಿಗೆ ಪರಿಹಾರ ಕೊಟ್ಟರೆ ಏನೋ ಓಕೆ, ಇಲ್ಲಾಂದ್ರೆ ಇವ್ರು ಏನೋ ಮಾಡೋಕ್ಕಾಗಲ್ಲ. ಈಗ ಯಾವಾಗಲೂ ಕಂಟಿನ್ಯೂಸ್ ನಡೀತಿರುತ್ತೆ. ಅವ್ರು ಬಿಟ್ಟು ಗ್ಯಾಪ್ ಹೊಡೆಯೋದಂತೂ ಗ್ಯಾರಂಟಿ ಆಗುತ್ತೆ. ಹಂಗಾಗಿ ಇದಕ್ಕೆ ಏನು ಪರಿಹಾರ ಕೊಡ್ತಾರಂತ ಗೊತ್ತಿಲ್ಲ. ಅಲ್ಲ, ಪಾಕಿಸ್ತಾನದವರು ಪದೇ ಪದೇ ಈ ರೀತಿ ದಾಳಿ ಮಾಡ್ತಾರೆ, ಸುಮ್ಮನೆ ಬಿಡಬೇಕು ಅಂತೀರ ಅವ್ರನ್ನ? ಸುಮ್ಮನೆ ಬಿಡೋಕ್ಕಾಗಲ್ಲ. ತಿರ್ಗಾ ಹಂಗೆ ಮಾಡಿದ್ರೆ ಬಿಡೋಕೆ ಚಾನ್ಸೇ ಕೊಡಬಾರ್ದು. ನೆಕ್ಸ್ಟ್ ಏನಾರು ಆಯ್ತು, ಟೈಮ್ ಆಯ್ತಲ್ಲ, ಇವಾಗೇ ಹೊಡಿಬೋದಲ್ಲ? ಈಗ ಹೊಡೆದ್ರೆ ಈಗ ತಿರ್ಗಾ ದಾಳಿ ಮಾಡೋ ಚಾನ್ಸಸ್ ಇದೆ. ಅವ್ರಿಗೆಲ್ಲ ಎಷ್ಟೋ ಇದಕ್ಕೆ ಹಾಕಿದಾರಲ್ಲ, 20-30 ಇಲ್ಲಿಗೆಲ್ಲ ಇದಕ್ಕೆ ಹಾಕಿದ್ದಾರೆ. ಮತ್ತೆ ತಿರ್ಗಾ ಅವರೆಲ್ಲ ಕಂಟಿನ್ಯೂ ಮಾಡ್ಯಾರು ಅಂತ ಭಯದಿಂದ ಜನ ಒಂಚೂರು ಪಬ್ಲಿಕ್ ಕಡಿಮೆ ಆಗ್ತದೆ. ಅದು ಹೇಳ್ಬಾರ್ದಾಯ್ತು ಸರ್. ಈ ಪಾಕಿಸ್ತಾನ ಅದು ಔಟ್ ಸೈಡ್, ಅದು ಅವ್ರನ್ನ ಬಿಡಬಾರ್ದು. ನಾವು ನಮ್ಮ ಇಂಡಿಯಾನೇ ಇರಬೇಕು, ಭಾರತನೇ ಇರ್ಬೇಕು ಯಾವತ್ತೇ ಆಗಲಿ. ಕಂಡೀಷನ್ ಆಗಿ ಖಂಡಿತ ಅದೇ ನಮ್ಮ ಇಂಡಿಯಾನೇ ಮೈನ್.
ಕಂಟಿನ್ಯೂ ಆಗ್ಬೇಕಾ ಏನು ಆ? ಅವ್ರನ್ನ ಪಾಕಿಸ್ತಾನ ಇಲ್ದಂಗ್ ಮಾಡ್ಬೇಕಾ? ಪಾಕಿಸ್ತಾನ ಇಲ್ದಂಗೆ ಮಾಡಬೇಕು ಅಂತಾರೆಲ್ಲ ಇರಬಾರ್ದು. ಜೀವನದಲ್ಲೂ ಕರ್ನಾಟಕದಲ್ಲಿ ನಾವಿದ್ರು ಇರಬಾರ್ದು ಅಂತಾರೆಲ್ಲ ಇರಬಾರ್ದು. ಜೀವನದಲ್ಲೂ ಇರಬಾರ್ದು. ಯಾವತ್ತೇ ಅಲ್ಲಿ ನಮ್ಮ ಶಾಶ್ವತ ನಮಗೇ ಇರುತ್ತೆ. ನಮ್ಮ ದೇಶ ಇರ್ಬೇಕಷ್ಟೇ. ನಮ್ಮ ದೇಶ ಇಲ್ಲ ಅಂದ್ರೆ ಅಲ್ಲ ಸರ್, ನಾವು ಅವ್ರ ತಂಟೆಗೆ ಹೋಗಿದ್ವಾ? ನಮ್ಮ ತಂಟೆಗೆ ಯಾಕೆ ಬರ್ತಾರೆ? ನಾವು ಸುಮ್ಮನೆ ಇದ್ದೆ ತಾನೆ. ಕೆಣಕಿದಾರು ಯಾಕೆ ಕೆಣಕ್ಬೇಕು? ಮೋದಿ ಅವ್ರು ಹೇಳವ್ರೆ ಓಡಾಡ್ಸ್ಕೊಂಡು ಹೊಡಿತೀನಿ ಅಂತ. ನಾವು ಹೊಡಿತೀವಿ ನೋಡಿ ಇನ್ಮೇಲೆ. ಸರ್ ಬೇಡ ಸರ್, ಕಂಟಿನ್ಯೂ ಮಾಡೋದು ಬೇಡ. ಯಾಕೆ 26 ಜನ ಅಮಾಯಕರನ್ನು ಸಾಯಿಸಿದ್ದಾರೆ ಅವರು ಖಾಲಿ ಮಾಡಿ? ಅದರಲ್ಲಿ ಇವಾಗ ಏನೋ ಆಗಿ ಹೋಗಿದೆ ಇನ್ಸಿಡೆನ್ಸ್, ಇನ್ನು ಅದು ರಿಪೀಟ್ ಆಗಬಾರ್ದು. ಅಂದರೆ ಯಾಕೆಂತೇಳಿ ಎಲ್ಲರೂ ಮನುಷ್ಯರು. ನಾವು ಇದರಲ್ಲಿ ಜಾಸ್ತಿ ಮಾನವೀಯತೆ ತೋರಿಸ್ಬೇಕಾಗುತ್ತೆ. ಈಗ ಇವರ ಕಡೆಯಿಂದಾಗಲಿ ಅವರ ಕಡೆಯಿಂದಾಗಲಿ ತಪ್ಪು ನಡೆದು ಹೋಗಿದೆ. ಅದು ನಾನು ಹೇಳೋದು ಇನ್ನು ಯಾವತ್ತಿಗೂ ಆ ರೀತಿ ಒಂದು ಆಗಬಾರ್ದು ಅಂತ ಹೇಳಿ. ಒಂದು ಸರಿ ಚಂದ, ಎರಡು ಸರಿ ಚಂದ, ಪದೇ ಪದೇ ಅವರು ಇದೇ ರೀತಿ ಮಾಡ್ತಿದ್ದಾರೆ. ಅಂಥವ್ರನ್ನ ಸುಮ್ಮನೆ ಬಿಡಬೇಕು ಅನ್ಸುತ್ತೆ. ಅವರಿಗೆ ಗೌರ್ಮೆಂಟ್ ಥ್ರೂ ಅಲ್ಲಿ ಏನು ಪನಿಷ್ಮೆಂಟ್ ಕೊಡಲಿಕ್ಕೆ ಆಗುತ್ತೆ ಆ ಥ್ರೂ ಅಲ್ಲಿ ಹೋದರೆ ಸಾಕು. ನಾವು ಇನ್ನೊಬ್ಬರ ಜೀವ ತೆಗೆಯುವಷ್ಟು ನಮಗೆ ಸಾಮರ್ಥ್ಯ ದೇವರು ಕೊಟ್ಟಿಲ್ಲ. ಎಲ್ಲರೂ ದೇವರು ಈ ಸೃಷ್ಟಿಸುವಂಥದ್ದು ಎಲ್ಲರನ್ನು. ಹಾಗಿರುವಾಗ ನಾವು ಇನ್ನೊಬ್ಬರ ಬಗ್ಗೆ ಒಳ್ಳೆ ಅಭಿಪ್ರಾಯ ಹಿಡ್ಕೊಳ್ಬೇಕು ವಿನಃ ಯಾವತ್ತೂ ನಾವು ಆ ರೀತಿ ಮಾಡಬಾರ್ದು. ಯುದ್ಧ ನಡೀಲೇಬೇಕು, ಪಾಕಿಸ್ತಾನದವರು ಹೊಡಿಲೇಬೇಕು ನಾವು. ಹಾಂ, ಮಾತ್ರ ನಾಗರಿಕರಿಗೆ ಕೊಟ್ಟರು ನಾವು ಯೂನಿಫಾರ್ಮ್ ಹಾಕ್ತೀವಿ. ಹಾಂ ಸರ್, ಪದೇ 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 ಇದೇ ರೀತಿ ಮಾಡ್ತಿದ್ದಾರೆ ಪಾಕಿಸ್ತಾನ. ಮಾಡೋದಲ್ಲ, ತುಂಡು ಹೊಡಿತೀವಿ ನಾವು. ನಮ್ಮನ್ನು ಬಿಟ್ಟರೆ ಕತ್ತರಿಸ್ತೀವಿ ಅವ್ರನ್ನ, ಪಾಕಿಸ್ತಾನದವ್ರನ್ನ. ನಮ್ಮ ಇಲ್ಲಿರ ಮುಸಲ್ಮಾನರ ಬಿಡಿ ಅಲ್ಲಿರೋನು ಹೊಡಿತೀವಿ ಅಂದ್ರೆ ನಾವು ಬಿಡಲ್ಲ. 26 ಜನ ಸಾಯಿಸ್ತಾರೆ, ಮತ್ತೆ ನಿನ್ನೆ ಕದನ ವಿರಾಮ ಆಗುತ್ತೆ, ಮತ್ತೆ ದಾಳಿ ಮಾಡ್ತಾರೆ. ನರಿ ಬುದ್ಧಿ ದಾಳಿ ಎಲ್ಲ ನಮಗೆ ಕೊಡಲಿ, ಮಿಲ್ಟ್ರಿದೆ ಡ್ರೆಸ್ಸೇ ಕೊಡಲಿ ನಮಗೆ, ನಾವು ಹೋಗಿ ಹೊಡಿತೀವಿ. ಹಾಂ, ವಯಸ್ಸಾದ್ರೂ ಬಿಡಲ್ಲ ನಾವು, ಅಷ್ಟು ನಮಗಿದ್ದಿದೆ. ಬುದ್ಧಿ ಕಲಿಸ್ಬೇಕು ಪಾಕಿಸ್ತಾನ. ಕಲಿಸೋದಲ್ಲ ಸರ್, ನಮಗೆ ಬಿಡ್ಲಿ ಸರ್, ಮೋದಿ ಬಿಡ್ಲಿ ನಮಗೆ. ಆಮೇಲೆ ಅದ್ರ ಕತೆ ನಾವು ನೋಡ್ತೀವಿ. ಹಾಂ, ಪಕ್ಕ 57 ವರ್ಷ ನಮಗೆ, ಆದ್ರೂ ನಮಗೆ ಡ್ರೆಸ್ ಹಾಕಿ ಬಿಡ್ಲಿ ಅಲ್ಲಿಗೆ. ಪ್ರಾಣ ಬೇಕಾದ್ರೂ ತಗೊಡ್ಬಿಡ್ತೀವಿ ನಾವು. ಮುಲಾಜಿಲ್ಲ, ಮುಲಾಜೆ ಇಲ್ಲ. ಯುದ್ಧ ನಿಲ್ಲಿಸ್ಬಾರ್ದು ಅವರು. ಖಂಡಿತ ಸರ್. ಇಂಡಿಯಾ ಪಾಕಿಸ್ತಾನ ವಾರ್ ಈಗ ನಡಿಬಾರ್ದು? ನಡಿಬಾರ್ದು ಸರ್. ಎಲ್ಲ ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು, ಅವರು ಚೆನ್ನಾಗಿರ್ಬೇಕು. ಬಟ್ ಅವ್ರು ಪದೇ ಪದೇ ಕಾಲ್ ಕರ್ಕೊಂಡು ಜಗಳ ಮಾಡ್ತಾರಪ್ಪ, ದಾಳಿ ಮಾಡ್ತಾರೆ. ಜನ ಅದನ್ನ ನೋಡ್ಕೊಂಡು ಸುಮ್ಮನೆ ಅವ್ರು ನೋಡ್ಕೊಂಡು ಸುಮ್ಮನೆ ಇರೋಕ್ಕಿಲ್ಲ, ಎಲ್ಲರೂ ವಾರ್ ಮಾಡಿಬಿಡಿ ಅಷ್ಟೇ. ಈಗ ನಿಮ್ಮ ಪ್ರಕಾರ ಈಗ ದಾಳಿ ಕಂಟಿನ್ಯೂ ಆಗಬೇಕಾ, ಇಲ್ಲಿಗೆ ಸ್ಟಾಪ್ ಆಗಬೇಕು? ಸ್ಟಾಪ್ ಆದರೂ ಒಳ್ಳೆಯದು. ಏನು ಮಾಡ್ತೀರಾ, ಅವರು ಇದು ಮಾಡಿದರೆ ನೀವು ಇದು ಮಾಡಬೇಕು. ಮಾಡಲೇಬೇಕು, ಫುಲ್ಲು ದಾಳಿ ಮಾಡ್ಬೇಕು, ಅವ್ರಿಗೆ ನೆಲಸಮ ಮಾಡ್ಬಿಡ್ಬೇಕು. ನಿರ್ನಾಮ ಮಾಡೋ ಪಾಕಿಸ್ತಾನ ಇಲ್ಲ, ಪಾಕಿಸ್ತಾನ ಇಲ್ಲ ಅನ್ಸ್ಬೇಕು, ಅವಾಗಲೇ ಸಮಾಧಾನ. ಅಲ್ಲಿವರೆಗೂ ಸಮಾಧಾನ ಆಗಲ್ಲ. 26 ಜನನ್ನ ಹೌದು, ಭಯೋತ್ಪಾದಕರು ಬಂದ್ಬಿಟ್ಟು ಅದು ಪ್ರವಾಸಿಗರು ತಪ್ಪು ಅದು ಟಾರ್ಗೆಟ್ ಮಾಡ್ಬಿಟ್ಟು ಸಾಯಿಸಿದ್ರು. ತಪ್ಪು. ಬಟ್ ಅದಕ್ಕೆ ಕೌಂಟರ್ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. Okay. ಬಟ್ ಈಗ ಸಂಧಾನ ಅದೆಲ್ಲ ಓಕೆ ಅನ್ಸುತ್ತೆ ನಿಮಗೆ? ಇಲ್ಲ, ತಪ್ಪು. ರಾಂಗ್ ಇಸ್ ರಾಂಗ್, ರೈಟ್ ಇಸ್ ರೈಟ್. ಓಕೆ, ಅಷ್ಟೇ. ಒಟ್ಟು ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ಬೇಕು. ಯುದ್ಧ ನಡಿಬೇಕು ಅಥವಾ ಬೇಡ? ಅಣ್ಣ, ನಡಿಲೇಬೇಕು. ಯಾಕಂದರೆ ಈಗ ಈ ಥರ ಎಲ್ಲ ಹಿಂಸೆ ಎಲ್ಲ ಕೊಡ್ತಾ ಇದ್ದಾರಲ್ವ ಅವರು, ಹಂಗಾಗಿ ನಡಿಲೇಬೇಕಣ್ಣ. ಅವ್ರಿಗೆ ಬುದ್ಧಿ ಕಲಿಸ್ಲೇಬೇಕು ನಮ್ಮವರು, ಅವಾಗ ಅವ್ರು ದಾರಿಗೆ ಬರ್ತಾರೆ. ಈಗ ನಿನ್ನೆ ಕದನ ವಿರಾಮ ಮಾಡಬೇಕು ಅಂತ ಡೊನಾಲ್ಡ್ ಟ್ರಂಪ್ ಏನೋ ಮೀಟಿಂಗ್ ಮಾಡಿದ್ರು, ಅದೆಲ್ಲ ಆಯ್ತು. ಮತ್ತೆ 9ವರೆಗೆ ಮತ್ತೆ ದಾಳಿ ಮಾಡ್ತಾರೆ ಪಾಕಿಸ್ತಾನದವರು. ಅದು ನೋಡ್ಕೊಂಡು ಹೆಂಗೆ ಸಹಿಸ್ಕೊಳ್ಳೋದು? 26 ಜನ ಸಾಯಿಸಿದ್ದಾರೆ. ಹೌದಣ್ಣ, ಹೌದು. ಅದೇ ನಮಗೆ ಇವಾಗ ಇದಾಗ್ತಾ ಇದೆ, ಅದೇ ನಮ್ಗೆ ಬೇಜಾರಾಗ್ತಾ ಇದೆ. ಎಷ್ಟು ಅವ್ರಿಗೆ ನಾವು ಎಷ್ಟು ಇದು ಕೊಟ್ರೂ ಅವರು ನರಿ ಬುದ್ಧಿನೇ ತೋರಿಸ್ತಾ ಇದ್ದಾರೆ. ಹಂಗಾಗಿ ನಮ್ಮವ್ರಂತೂ ಸುಮ್ಮನೆ ಇರಬಾರ್ದು, ಅವ್ರಿಗೆ ಕರೆಕ್ಟಾಗಿ ಬುದ್ಧಿ ಕಲಿಸ್ಬೇಕು. ಯುದ್ಧ ಮಾಡಲೇಬೇಕು, ನಡೀಲಿ. ಏನಿದ್ರೆ ನಾವೂ ಸಪೋರ್ಟ್ ಮಾಡ್ತೀವಿ ಸರ್. ವಾರ್ ನಡಿಬೇಕಂದ್ರೆ ಅವ್ರಿಗೆ ತಕ್ಕ ಪಾಠ ಇನ್ನು ಕಲಿಸ್ಬೇಕು ನಾವು. ಇದು ಸಾಲದಿದು. ಅಂದರೆ ಇದು ಅವರು ಬೆದ್ರಬಿಟ್ಟು ನಮ್ಮ ಇಂಡಿಯನ್ ಆರ್ಮಿಯನ್ನು ನೋಡ್ಬಿಟ್ಟು ಬೆದ್ರಬಿಟ್ಟವ್ರೆ. ಅದಕ್ಕೆ ನಾವು ನಮ್ಮ ಪವರ್ ಏನೈತೆ ಅಂತ ಗೊತ್ತಿದೆ ಅವ್ರಿಗೆ. ಆಲ್ರೆಡಿ US ಅವ್ರಿಗೂ ಗೊತ್ತಾಗಿದೆ. ಮಧ್ಯ ಬಂದಿರೋದೇ ಅವರು. ಅವ್ರಿಗೆ ಬಂದು ಅವ್ರ ಕೈ ಕಾಲು ಹಿಡಿದವ್ರು ಹೋಗಿ, ಅವರು ಪಾಕಿಸ್ತಾನದವ್ರು ಹೋಗಿ ಅವ್ರ ಕೈ ಕಾಲು ಹಿಡಿದಿರೋದಕ್ಕೆ ನಮ್ಗೆ ಯುದ್ಧ ನಿಲ್ಲಿಸ್ಬಿಡಿ, ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಹೇಳಿರೋದಕ್ಕೆ ಅವರು ನಮಗೆ ಬಂದು ಇಂಡಿಯನ್ಸ್ಗೆ ಮೋದಿ ಅವ್ರಿಗೆ ಮಾತಾಡಿದ್ದಾರೆ. ಮಾತಾಡಿ ಯಾಕಂದರೆ ಅಲ್ಲೂ ಸಾರ್ವಜನಿಕರಿದ್ದಾರೆ, ಇಲ್ಲೂ ಸಾರ್ವಜನಿಕರಿದ್ದಾರೆ. ಯಾರಿಗೂ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಒಂದು ವೈಯಕ್ತಿಕವಾಗಿ ಇದು ಇಬ್ರಿಗೂ ದೇಶದವ್ರಿಗೆ
ತೊಂದರೆ ಆಗಬಾರ್ದು, ಅಂದರೆ ಸಾಮಾನ್ಯ ಜನರಿಗೆ ತೊಂದರೆ ಆಗಬಾರ್ದು. ಇದ್ರ ನಿಟ್ಟಿನಲ್ಲಿ ಅವರು ಸ್ಟಾಪ್ ಮಾಡಿದ್ದಾರೆ ಅನಿಸುತ್ತೆ ನನಗೆ. ಆದರೆ ಇದೇ ನರಿ ಬುದ್ಧಿ ತೋರಿಸಿದ್ರೆ ಅವರು ಅದಂತೂ ಬಿಡಲ್ಲ ನಮ್ಮ ಇಂಡಿಯಾ ಆರ್ಮಿಯಲ್ಲಿ. ಒಂದೇ ಸಾರಿ ತೋರಿಸಿದ್ದಾರೆ, ಮತ್ತೆ ಮಾಡಿದ್ದಾರೆ ಅಂದರೆ ನರಿ ಬುದ್ಧಿ ತಾನೇ ಇದು. ಈ ನನ್ನ ಮಕ್ಳಿಗೆ ಏನು ಮಾಡಬೇಕು ಹೇಳ್ರಿ? ನಾವು ಶಾಂತಿ ಶಾಂತಿ ಅನ್ಕೊಂಡಿದ್ರೆ ನನ್ನ ಮಕ್ಕಳು ಶಾಂತಿ ಇದು ಮಾಡಿಬಿಡ್ತಾರೆ. ಇವ್ರನ್ನ ಸುಮ್ಮನೆ ಬಿಡಬಾರ್ದು, ಮಟ್ಟ ಹಾಕ್ಬೇಕು ಇವ್ರಿಗೆ. ನಾವು ಇಂಡಿಯನ್ಸ್ ಏನು ಅಂದ್ಬಿಟ್ಟು ತೋರಿಸ್ಬೇಕು ಇವ್ರಿಗೆ. ನಡಿಬೇಕು ಸರ್, ಇಂಡಿಯಾ ಪಾಕಿಸ್ತಾನ ಯುದ್ಧ ನಡಿಬೇಕು. ಅದರಲ್ಲಿ ಮೋದಿಯವರು ಇದು ಇಂಡಿಯಾ ಪಾಕಿಸ್ತಾನ ಎಲ್ಲ ಹೊಡೆದಾಕ್ತಾ ಇರಬೇಕು. ಇದು ನಮ್ಮ ಇಂಡಿಯಾ ಜೈಶಾಲ ಆಗಬೇಕು. ಸೈನಿಕರೆಲ್ಲ ಇದು ತುಂಬ ಕಷ್ಟಪಡ್ತಾ ಇದ್ದಾರೆ. ಅವರಿಗೆಲ್ಲ ಸೈನಿಕರಿಗೆ ಒಂದೊಂದು ಸಲ್ಯೂಟ್. 26 ಜನ ಸಾಯಿಸಿದ್ದಾರೆ. ತುಂಬ ಕಷ್ಟ ಆಗ್ತಾ ಇದೆ. 26 ಜನ ಸಾಯಿಸಿದ್ದಾರೆ ಅಂದರೆ ತುಂಬ ಮನಸ್ಸಿಗೆ ತುಂಬ ನೋವಾಗ್ತಾ ಇದೆ. ಅವರಿಗೆಲ್ಲ ನನ್ನ ಕಡೆಯಿಂದ ಸಲ್ಯೂಟ್. ಅವ್ರಿಗೊಂದು ಸೈನಿಕರೆಲ್ಲ ಜೈಶಾಲಾಗಿ ಬರಲಿ ಅಂತ ಹೇಳ್ತಾ ಇದ್ದೀನಿ. ಯುದ್ಧ ನಡಿಬೇಕು ಸರ್. ನಮ್ಮ ಭಾರತಕ್ಕೆ ಒಳ್ಳೆ ಒಂದು ಹೆಸರು ಬರಬೇಕು. ಪಾಕಿಸ್ತಾನ ಬಗ್ಗೆ ಬಡಿಬೇಕು. ಅದು ನಮ್ಮ ಹೆಮ್ಮೆ. ನಮ್ಮ ಭಾರತದ ಮಿಲಿಟ್ರಿ ಹ್ಯಾಂಡ್ಗಳು ಅವ್ರಿಗೆ ನಾವೆಲ್ಲರೂ ನಮ್ಮ ದೇಶದವ್ರು ಸಪೋರ್ಟ್ ಕೊಡಬೇಕು. ಅಂದರೆ ಅವ್ರಿಗೆ ಬಗ್ಗೆ ಬಡ್ದು ಅವ್ರು ನಾಶನೇ ಮಾಡಬೇಕು. ಅಷ್ಟು ನಮ್ಮ ಹೆಮ್ಮೆ ಇದೆ. ಬಟ್ ಈಗ ಸಂಧಾನ ಕದನ ವಿರಾಮ ಅದೆಲ್ಲ ಹೇಳ್ತಿದ್ದಾರೆ, ಅದು ಬೇಕನ್ಸುತ್ತಾ? ಬೇಕು ನಾವು ಅವ್ರಿಗೆ ಬಗ್ಗೆ ಹೊಡಬೇಕು. ಬಿಟ್ರೆ ಮತ್ತು ಅವ್ರು ಅದೇ ಆಟನೇ ಆಡ್ತಾರೆ. ಯುದ್ಧ ನಿಲ್ಲಿಸಬೇಕು ಅಂತ ಮಾತಾಡ್ತಿದ್ದಾರೆ. ಬೇಡ ಯುದ್ಧ ಮಾಡಲೇಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಇದು ಸಾರ್ವಜನಿಕರು ಮತ್ತು ಭಾರತೀಯ ನಾಗರಿಕರ ಮಾತು. ಯಾಕಂತಂದ್ರೆ ಮೊದಲಿಂದನೂ ಕೂಡ ಪಾಕಿಸ್ತಾನ ಏನಿದೆಯಲ್ಲ, ತನ್ನ ಒಂದು ನರಿ ಬುದ್ಧಿ ತೋರಿಸ್ತಾ ಭಾರತಕ್ಕೆ ಆಗಾಗ ತೊಂದರೆ ಕೊಡ್ತಾನೆ ಇರುತ್ತೆ. ಅದಕ್ಕೆ ಸೆಡ್ಡು ಹೊಡೆಯುವಂತಹ ಕೆಲಸವನ್ನ ಭಾರತ ಕೂಡ ಮಾಡ್ತಾ ಇರುತ್ತೆ. ಆದರೆ ಈ ಬಾರಿ ಅಮಾಯಕ ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿ ಅವರು ಕೊಂದಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಒಂದು ಪ್ರಶ್ನೆಗಳು ಸಾರ್ವಜನಿಕರಲ್ಲಿ ಇರುವಂಥದ್ದು. ಅದನ್ನು ಹೊರತುಪಡಿಸಿ ಭಾರತ ನಡೆಸಿರುವಂತಹ ಆಪರೇಷನ್ ಸಿಂಧೂರ ಏನಿದೆ ಅದು ಮುಂದುವರಿಬೇಕು. ಯಾವುದೇ ಕಾರಣಕ್ಕೂ ಪಾಕಿಸ್ತಾನವನ್ನು ಉಳಿಸಬಾರ್ದು, ನಿರ್ನಾಮ ಮಾಡಬೇಕು ಅನ್ನೋ ಒಂದು ಅಭಿಪ್ರಾಯವನ್ನು ಜನ ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಒಂದು ಕಡೆ ಕೆಲ ಜನರು ಮಾತ್ರ ಶಾಂತಿಯನ್ನು ಕಾಪಾಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಇದನ್ನು ಹೊರತುಪಡಿಸಿ ಭಾಗಶಃ ಎಲ್ಲರೂ ಕೂಡ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಬೇಕು, ಪಾಕಿಸ್ತಾನವನ್ನು ಬಗ್ಗು ಬಡಿಬೇಕು, ಪಾಕಿಸ್ತಾನ ಇಲ್ಲದಂತೆ ಮಾಡಬೇಕು ಅನ್ನೋ ಒಂದು ಆ್ಯಂಗಲ್ನಲ್ಲೇ ತಮ್ಮ ಆಕ್ರೋಶ ಭರಿತ ಮಾತುಗಳನ್ನು ಆಡಿರುವಂಥದ್ದು. ಏನಾದ್ರೂ ಪಾಕಿಸ್ತಾನಕ್ಕೆ ಸರಿಯಾದಂತಹ ಬುದ್ಧಿ ಭಾರತ ಕಲಿಸಲಿ, ಮುಂದಿನ ದಿನಮಾನಗಳಲ್ಲಿ ಭಯೋತ್ಪಾದನೆ ಕಂಪ್ಲೀಟ್ ಆಗಿ ನಿರ್ನಾಮ ಆಗಲಿ ಅನ್ನೋ ಒಂದು ಆಶಾಭಾವನೆಯನ್ನು ನಾವು ಕೂಡ ವ್ಯಕ್ತಪಡಿಸೋಣ. ವಿಡಿಯೋ ಜರ್ನಲಿಸ್ಟ್ ವಿನೋದ್ ಜೊತೆ ವಿಶ್ವನಾಥ್ ಎನ್ ಹರಿಹರ, ಜೈ ಕನ್ನಡ ನ್ಯೂಸ್, ಬೆಂಗಳೂರು.